यं प्रव्रजन्तमनुपेतमपेतकृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां। गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेवा। ನಾವು ಅಹಂಕಾರ ತತ್ವಾಭಿಮಾನಿಯಾದ ಶೇಷ, ಆ ಶೇಷನ ಪ್ರತಿಬಿಂಬಭೂತರಾದ ದೇವತೆಗಳು, ಅವರ ಕಾರ್ಯಕ್ಷೇತ್ರ ಏನು ಅನ್ನುವುದನ್ನು ಗಾಢವಾಗಿ ಚಿಂತಿಸಬೇಕು. ಆಗ ನಾವು ಏನು ಅನ್ನೋದು ಅರ್ಥ ಆಗತ್ತೆ. ನಮ್ಮ ಮನಸ್ಸು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೆ, ನಮ್ಮ ಮನಸ್ಸಿನ ಈ ನಡೆಗೆ ಕಾರಣ ಏನು ಅಂತ ದಾಸರು ಹೇಳಿಲ್ವೇ? ಮನವ ಶೋಧಿಸಬೇಕು ನಿತ್ಯ ಅಂತ. ಹೇಗೆ ಶೋಧನೆ ಮಾಡೋದು? ಈ ದೇವತೆಗಳ ನಮಸ್ಕಾರವನ್ನು ಮಾಡಿದರೆ ಅದು ಶುದ್ಧ ಆಗ್ತಾ ಹೋಗುತ್ತೆ. ನಮ್ಮನ್ನು ನಾವು ನೋಡಿಕೊಳ್ಬಹುದು. ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಆಗತ್ತೆ. ಅದು ಶುದ್ಧ ಆಗೋದು ಅಂದರೆ ಏನು ಅಂದರೆ, ಈ ಮನಸ್ಸಿನ ಸಮಸ್ಯೆಗಳಾದ ಕಾಮ, ಕ್ರೋಧ ಮೊದಲಾದವುಗಳೆಲ್ಲ ತಗ್ಗತ್ತೆ, ಲೋಭ ಮೊದಲಾದವುಗಳೆಲ್ಲ ತಗ್ಗತ್ತೆ. ಅದೇ ಮನಃಶುದ್ಧ ಆಗೋದು ಅಂತಂದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಚೆ ಮನಸ್ಸೇ ಹೋಗೋಲ್ಲ. ಯಾಕೆಂದರೆ ಎಲ್ಲಕ್ಕಿಂತ ಹಿರಿದಾದ ತತ್ವ ಒಂದಿದೆ, ಅದ್ರ ಕಡೆಗೆ ನಾನು ಹೋಗಬೇಕು ಅಂತ ಗಾಢವಾಗಿ ಅನ್ನಿಸಿದಾಗ ಈ ತರಹದ ಸಮಸ್ಯೆಗಳು ಉಂಟಾಗೋದಿಲ್ಲ ಅನ್ನೋದು ತಾತ್ಪರ್ಯ. ಅದನ್ನು ಬಿಡಿಸ್ತಾ ಇದ್ದಾರೆ. ಭೂತ ಸೂಕ್ಷ್ಮೇಂದ್ರಿಯ ಮನೋ ಬುದ್ಧ್ಯಾದಿಶ್ವಿಹ ನಿದ್ರಯ ಲೀನೇಶು ಅಸತಿ ಯಸ್ತತ್ರ ವಿನಿದ್ರೋ ನಿರಹಂಕೃತಿ. ಭೂತ ಸೂಕ್ಷ್ಮ ಪಂಚಭೂತಗಳು, ಪಂಚಭೂತಗಳ ಅತ್ಯಂತ ಸೂಕ್ಷ್ಮ ಗುಣವಾಗಿರುವ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳ ವಿನ್ಯಾಸಕ್ಕೆ ಕಾರಣವಾದದ್ದು ಭೂತ ಸೂಕ್ಷ್ಮೇಂದ್ರಿಯ, ಮನಸ್ಸು, ಬುದ್ಧಿ ಮೊದಲಾದವುಗಳು. ಇವುಗಳು ನಿದ್ರೆಯ ಲೀನೇಶು, ಅಜ್ಞಾನದಿಂದ ಕೂಡಿದ್ದಾಗ ನಮಗೆ ಇದರ ಸ್ಫುಟವಾದ ಅರಿವು ಉಂಟಾಗೋದಿಲ್ಲ. ನಮ್ಮ ಬಗೆಗೆ ನಾವು ತಿಳ್ಕೊಳ್ಳದೆ ಹೋದರೆ, ದೇಹದ ಬಗ್ಗೆ ತಿಳ್ಕೊಳ್ಳದೆ ಹೋದರೆ ಅದನ್ನು ಮೀರೋದು ಹೇಗೆ? ಅದರಿಂದ ವಿನಿದ್ರಹ ಸತ್ಯದೃಕ್, ಯಾರಿಗೆ ಈ ಅಜ್ಞಾನ ಇರಲ್ಲ ಅವನಿಗೆ ಸತ್ಯ ಕಾಣುತ್ತೆ. ನಿರಹಂಕೃತಿ ಉತ್ಕಟವಾಗಿ ನನ್ನದು ಅನ್ನುವ ಅಭಿಮಾನ, ದುರಭಿಮಾನ ಅವನು ತಾಳುವುದಿಲ್ಲ. ಇದು ನಮಗೆ ಇರಬೇಕಾದಂತಹ ಲಕ್ಷಣ. ಯಾಕೆ ನಾವು ಈ ಸಾಂಖ್ಯವನ್ನು ತಿಳ್ಕೊಳ್ಬೇಕು? ಮನಸ್ಸಿನ ಸ್ವರೂಪದ ಬಗ್ಗೆ ಯಾಕೆ ಅಷ್ಟು ಕಾಳಜಿ ಇರಬೇಕು? ಮನಸ್ಸಿನ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ದೇವರು ಯಾಕೆ ಹೇಳಬೇಕು? ಮನಸ್ಸಿನ ಸ್ವರೂಪದ ಬಗ್ಗೆ ಪಂಚಭೂತಗಳ ಲಕ್ಷಣವನ್ನು ದೇವರು ಯಾಕೆ ಹೇಳಬೇಕು? ಅದು ಫಿಸಿಕ್ಸಿನ ಕೆಲಸ ವಸ್ತುತಃ.
ಆಕಾಶ ಹೇಗಿರುತ್ತೆ, ಶಬ್ದ ಹೇಗಿರುತ್ತೆ, ಸ್ಪರ್ಶ ಹೇಗಿರುತ್ತೆ, ವಾಯು ಹೇಗಿರುತ್ತೆ, ಅಗ್ನಿ ಹೇಗಿರುತ್ತೆ, ರೂಪ ಹೇಗಿರುತ್ತೆ, ಅವೆಲ್ಲ ವಸ್ತುತಸ್ತು ಫಿಸಿಕ್ಸಿನ ಕೆಲಸ. ಆದರೆ ನಾವು ಅದನ್ನು ಯಾಕೆ ಇವತ್ತು ಗಮನಿಸ್ತಾ ಇರೋದು ಅಂದರೆ ನಮಗೇನೋ ಲಾಭ ಉಂಟು ಅಂತ. ಇದು ಲಾಭ ಅಲ್ಲ, ಆ ತತ್ವದ ನಿಯಾಮಕನಾದ ಭಗವಂತನನ್ನು ತಿಳಿಯಲಿಕ್ಕೆ ಈ ತತ್ವಗಳನ್ನೆಲ್ಲ ತನ್ನ ಒಳಗಡೆ ಹುದುಗಿಸಿಕೊಂಡ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಆ ಮನಸ್ಸಿನ ಶುದ್ಧೀಕರಣ ಹೇಗೆ, ಅಲ್ಲಿ ಪರಮಾತ್ಮನ ಪ್ರತಿಫಲನ ಹೇಗೆ, ಇವುಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಇದನ್ನು ನಾವು ತಿಳ್ಕೊಳ್ಳೇಬೇಕು ಅಂದ ದೇವರು. ಮನ್ಯಮಾನಸ್ತದಾತ್ಮಾನಂ ಅನಷ್ಟೋ ನಷ್ಟವನ ಮೃಷ ನಷ್ಟೋಹಂಕರಣೆ ದ್ರಷ್ಟ ನಷ್ಟವಿತ್ತ ಇವಾತುರಃ. ಅನಷ್ಟ ಅಗಾಧವಾದ ಮನಸ್ಸಿನ ಸುಳಿಗಳಲ್ಲಿ ಕಳೆದು ಹೋಗದೆ ತನ್ನನ್ನು ಕಳೆದು ಹೋದವನಂತೆ ಅಂತ ಅಂದುಕೊಂಡಿರ್ತಾನೆ. ಹೊರಗಡೆ ಎಷ್ಟೇ ಸಂಸಾರದ ಸುಳಿ ಇರಬಹುದು, ಜೀವ ಆ ಎಲ್ಲ ಪಂಚಭೂತಗಳ ಆಚೆ ಇರ್ತಾನೆ. ಅವನು ನಷ್ಟ, ಕಾಣುವುದೇ ಇರೋದನ್ನು ನಷ್ಟ ಅಂತ ಕರೀತಾರೆ. ನಶ ಅದರ್ಶನೆ, ಯಾವುದು ಕಾಣುವುದಿಲ್ಲವೋ ಅದು ನಾಶ. ನಷ್ಟ ಅಂದರೆ ಕಾಣದವನಂತೆ. ವಸ್ತುತಃ ಅನಷ್ಟ, ತನಗೆ ತನ್ನ ಅರಿವು ಯಾವಾಗಲೂ ಇರುತ್ತೆ, ಅಟ್ಲೀಸ್ಟ್ ನಾನು ಅನ್ನುವ ಅರಿವಾದರೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅವನು ಅನಷ್ಟ. ನಷ್ಟ ಅನ್ನೋದು ಹೇಗೆ, ಬೇರೆ ಜೀವರಿಗೆ ಅವನು ಕಾಣಲ್ಲ. ಇವನನ್ನು ದೇಹದ ಮಾಧ್ಯಮದಲ್ಲಿ ಗುರುತಿಸೋದು ನಾವು. ದೇಹದ ಮಾಧ್ಯಮದಲ್ಲಿ ಗುರುತಿಸ್ಲಿಕ್ಕಾಗಲ್ಲ, ಹೀಗಾಗಿ ನಷ್ಟವತ್. ನಷ್ಟೇ ಅಹಂಕರಣೆ, ಈ ದೇಹವೇ ನಾನು ಅಂತನ್ನೋದು ಕಣ್ಮರೆಯಾದಾಗ ನಷ್ಟವಿತ್ತ ಇವಾತುರಃ, ಅವನಿಗೆ ದೇಹವನ್ನೇ ಸರ್ವಸ್ವ ಅಂತ ಅಂದುಕೊಳ್ತಾನೆ. ಅದರಿಂದಾಗಿ ದೇಹ ಕಣ್ಮರೆಯಾದಾಗ ಎಲ್ಲವೂ ಹೋಯಿತು ಅಂತ ಅಂದುಕೊಳ್ಳುತ್ತಾನೆ. ವಸ್ತುತಃ ಹಾಗೇನು ಇರೋಲ್ಲ ಅಂದರು. ಯಹ ಅನಷ್ಟ ನಷ್ಟವತ್ ನಾಜ್ಞಾಸಿಷಂ ಇತಿ ಮನ್ಯಮಾನಃ ಸ ಆತುರಃ ದ್ರಷ್ಟಾ ಜೀವ ಅಂತ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ. ಪ್ರಳಯ ಕಾಲದಲ್ಲಿ ಯಾವ ರೀತಿ ದೇಹ ಇರೋದಿಲ್ವೋ, ಗಾಢವಾದ ನಿದ್ರೆಯಲ್ಲಿ ದೇಹ ಇದ್ದು ಅಭಿಮಾನ ಹೇಗಿರೋದಿಲ್ವೋ, ಹಾಗೆ ಮರಣದಲ್ಲಿ ನಾನು ಅನ್ನುವ ಅಭಿಮಾನ ಇರುತ್ತೆ. ನಾನು ದೇಹ ಅಂತನ್ನುವ ಅಭಿಮಾನವನ್ನು ಅನಿವಾರ್ಯವಾಗಿ ಕಳ್ಕೋಬೇಕಾಗತ್ತೆ. ಇಷ್ಟ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಆ ಜ್ಞಾನವನ್ನು ಕಳೆದುಕೊಳ್ಳಿಕ್ಕೇನೆ ನಾವಷ್ಟು ಹೋರಾಟ ಮಾಡೋದು, ಕಳೆದುಕೊಳ್ಬಾರದು ಅಂತ. ನಾನು ಬೇರೆ, ಈ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ ಇಲ್ಲಿ ತನಕ, ಇದೇ ಪರಿಸರದಲ್ಲಿ ಇರೋಣ, ಇದೇ ಅರಿವು ನನಗಿರಲಿ ಅನ್ನೋದಕ್ಕಾಗಿಯೇ ನಾವು ಹಠ ಮಾಡೋದು. ಯಾವಾಗ ಅದು ಇರೋದಿಲ್ಲ ಅವನು ಸುಖವಾಗಿಯೇ ಇರ್ತಾನೆ ಅಂತ ಕಪಿಲ ಹೇಳ್ತಾನೆ. ಏವಂ ಪ್ರತ್ಯವ ಮೃಷ್ಯಾಸೌ ಆತ್ಮಾನಂ ಪ್ರತಿಪದ್ಯತೆ ಸಾಹಂಕಾರಸ್ಯ ದ್ರವ್ಯಸ್ಯ ಯಹ ಅವಸ್ಥಾನಂ ಅನುಗ್ರಹ. ಏವಂ ಹೀಗೆ, ಆತ್ಮಾನಂ ತನ್ನನ್ನು, ಪ್ರತ್ಯವಮೃಷ್ಯ ಚೆನ್ನಾಗಿ ತಿಳಿದು, ಆತ್ಮಾನಂ ಪರಮಾತ್ಮನನ್ನು ತಿಳ್ಕೊಳ್ತಾನೆ. ಸಾಹಂಕಾರಸ್ಯ ದ್ರವ್ಯಸ್ಯ, ಅಹಂಕಾರ ದ್ರವ್ಯ, ಅಹಂಕಾರವನ್ನು ದ್ರವ್ಯವಾಗಿ ಹೊಂದಿರುವವ ಯಾರು? ಜೀವ. ಸಾಹಂಕಾರಸ್ಯ ದ್ರವ್ಯಸ್ಯ ಯಹ ಅವಸ್ಥಾನಂ, ಈ ಜೀವ ಇರಬೇಕು ಅಂತನ್ನೋದೇ ದೇವರ ಅನುಗ್ರಹ. ಯೋವಸ್ಥಾನಂ ಅನುಗ್ರಹ. ಇದನ್ನು ಆಚಾರ್ಯರು ಬಿಡಿಸ್ತಾರೆ. ನಿತ್ಯದೃಕ್ ಪರಮಾತ್ಮಾಸೌ ಮೃತವತ್ ಯೋ ನ ಕಿಂಚನ ಜಾನಾತಿ ಜೀವ ಸಜ್ಞೇಯ ಪರಮಾತ್ಮ ತದಾಶ್ರಯ. ದೇವರು ನಾನು ಯಾವುದೇ ದೇಹದಲ್ಲಿದ್ದರೂ ನನ್ನನ್ನು ಅವನು ತಿಳಿದಿರ್ತಾನೆ. ಈಗ ಮಾತ್ರ ದೇವರಿಗೆ ನನ್ನ ದೃಷ್ಟಿ ಇದೆ, ಮುಂದೆ ಇನ್ಯಾವುದೋ ಜನ್ಮಕ್ಕೆ ಹೋದಾಗ ಅದು ತಪ್ಪಿ ಹೋಗುತ್ತೆ, ಆ ತರಹ ಮನಸ್ಸಿನಲ್ಲಿ ಬರಬಾರದು. ಹೀಗಾಗಿ ನಾವು ಮುಂದೆ ಬೇರೆ ಯಾವುದೋ ಪ್ರದೇಶದಲ್ಲಿ ಹುಟ್ಟಿದರೆ
ಬೇರೆ ಯಾವುದೋ ಮತದಲ್ಲಿ ಹುಟ್ಟಿದರೆ ದೇವರ ಕಣ್ಣಿನಿಂದ ನಾವು ತಪ್ಪಿಸಿಕೊಳ್ತೇವೆ ಅನ್ನುವ ಭ್ರಮೆ ಇರಬಾರದು. ದೇವರನ್ನು ನಿತ್ಯ ದೃಕ್ ಅಂತ ಅಂದುಕೊಳ್ಬೇಕು. ಏನು ಆ ಥರದ್ದು ಭ್ರಮೆ ತಾಮಸ ಗುಣ ಜಾಸ್ತಿ ಆದಾಗ ಅದೇ ಜಾಸ್ತಿ ತಾಮಸ ದೇವತೆಗಳು ಅಲ್ಲ, ತಾಮಸ ದೇವತೆಗಳು ಅಂತ ಅನ್ಬಾರದು. ತಮೋಭಿಮಾನಿ ಆಗಿರುವ ಅಥವಾ ತಾಮಸಾಹಂಕಾರಾಭಿಮಾನಿಯಾದ ಸದಾಶಿವ ಅವರಿಗೆ ಜ್ಞಾನ ಕೊಟ್ಟಿರಲ್ಲ, ಅಷ್ಟೇ ಹೇಳಬೇಕು. ಅದರಿಂದಾಗಿ ನಿತ್ಯ ದೃಕ್ ದೇವರು ನಾನು ಯಾವುದೇ ಜನ್ಮದಲ್ಲಿ ಇರಲಿ, ನನ್ನ ಹುಟ್ಟು ಯಾವುದೇ ಇರಲಿ, ದೇವರ ಅರಿವು ನನ್ನ ಬಗೆಗೆ ನಿರಂತರವಾಗಿರುತ್ತೆ ಅಂತ ಅಂದುಕೊಳ್ಳಬೇಕು. ಇದೇ ಈ ಎಲ್ಲ ಭೌತಶಾಸ್ತ್ರದ ಅರಿವಿನ ಪ್ರಯೋಜನ ಅಂದರು. ಪಂಚಭೂತಗಳನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ದೇವರನ್ನು ತಿಳ್ಕೊಳ್ಬೇಕು ಅಂತ. ಪಂಚಭೂತಗಳನ್ನು ತಿಳಿದುಕೊಳ್ಳೋದು, ಪಂಚಭೂತಗಳಿಂದ ಪ್ರಯೋಜನ ಏನಾಗೋಲ್ಲ, ಏಕೆಂದರೆ ಅದು ಅಚೇತನ. ಪಂಚಭೂತಗಳ ತಿಳಿವು ಯಾಕೆ ಬೇಕು ಅಂದರೆ ದೇವರಿಗಾಗಿ ಬೇಕು. ಇದು ಜೀವ ಒಬ್ಬ ತಿಳ್ಕೊಳ್ಬೇಕು. ಪಂಚಭೂತಗಳನ್ನು ತಿಳಿದುಕೊಂಡ್ರೆ ಪಂಚಭೂತಗಳಿಗೇನು ಖುಷಿಯಾಗಲ್ಲ. ಸರಿ, ಪಂಚಭೂತಗಳನ್ನು ತಿಳಿದುಕೊಂಡ್ರೆ ನಮಗೇನು ಲಾಭ ಆಗಲ್ಲ. ಯಾಕೆಂದರೆ ನಾವು ಎಷ್ಟು ಅಂತ ಪಂಚಭೂತಗಳನ್ನು ಒಗ್ಗಿಸಿಕೊಳ್ಳಬಹುದು, ಪಂಚಭೂತಗಳನ್ನು ಎಷ್ಟು ಅಂತ ನಾವು ಆಳಬಹುದು, ಪಂಚಭೂತಗಳಿಂದ ಸುಖ ಪಡಿಬಹುದು. ಅದಕ್ಕೊಂದು ಮಿತಿ ಇರೋದಿಲ್ವೇ? ಎಷ್ಟು ಸುಖ ಪಡ್ತೀವಿ? ಅದರಿಂದಾಗಿ ಪಂಚಭೂತಗಳ ಅರಿವಿಗೆ ಇನ್ಯಾವುದೋ ಒಂದು ಗುರಿ ಇದೆ, ಅದು ದೇವರು. ಈ ರೀತಿ ತಿಳಿದುಕೊಳ್ಳಬೇಕು ಅಂತ ಕಪಿಲ ಉಪಸಂಹಾರ ಮಾಡ್ತಾನೆ. ಹೀಗೆ ಉಪಸಂಹಾರ ಮಾಡಿ ಆದ ಮೇಲೆ ದೇವಹೂತಿ ರುವಾಚ, ದೇವಹೂತಿ ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ ನನ್ನದೊಂದು ಉದ್ದ ಪ್ರಶ್ನೆ ಇದೆ ಅಂತಾಳೆ. ಪುರುಷಂ ಪ್ರಕೃತಿರ್ಬ್ರಹ್ಮನ್ ನ ವಿಮುಂಚತಿ ಕರ್ಹಿಚಿತ್ ಅನ್ಯೋನ್ಯಾಪಾಶ್ರಯತ್ವಾಚ್ಚ ನಿತ್ಯತ್ವಾತ್ ಅನಯೋಃ ಪ್ರಭೋ. ಸ್ವಾಮಿ ನನಗೊಂದು ಪ್ರಶ್ನೆ ಇದೆ ಅಂತಾಳೆ ದೇವಹೂತಿ. ಏನು ಪ್ರಶ್ನೆ? ಪುರುಷ ಮತ್ತು ಪ್ರಕೃತಿ ಇಬ್ಬರು ಭಿನ್ನವಾಗಿರೋದು ನಮಗೆ ಲೋಕದಲ್ಲಂತೂ ಕಂಡಿಲ್ಲ. ಒಂದರೊಳಗೊಂದು ಹಾಸುಹೊಕ್ಕಾಗಿದೆ. ಒಬ್ಬ ಜೀವ ದೇಹದ ಒಳಗಡೆ ಇರ್ತಾನೆ, ದೇಹದಲ್ಲಿ ಪಂಚಭೂತಗಳ ಪ್ರಭಾವ ಇದ್ದೇ ಇರುತ್ತೆ. ಅಂದ ಮೇಲೆ ಪುರುಷ ಮತ್ತು ಪ್ರಕೃತಿ ಯಾವತ್ತೂ ಬಿಡಲಿಕ್ಕಾಗಲ್ಲ. ಇನ್ನು ಪ್ರಕೃತಿಗೆ ಅರ್ಥ ಇರೋದೇ ಪುರುಷ ಇರೋದ್ರಿಂದ. ಪಂಚಭೂತಗಳು ತಮ್ಮನ್ನಂತೂ ತಾವು ತಿಳ್ಕೊಳ್ಳಲ್ವಾ? ನೀರು ತನ್ನನ್ನು ನೀರು ಅಂತ ಅಂದುಕೊಳ್ಳೋಲ್ಲ. ಪಂಚಭೂತಗಳಿಗೆ ನೆಲೆ ಬೆಲೆ ಇರೋದೇ ಪುರುಷ ಇರೋದ್ರಿಂದ. ಪುರುಷ ಇವುಗಳಿದ್ರೇ ಇವುಗಳನ್ನು ತಿಳಿಯೋದು. ಅದರಿಂದ ಜ್ಞಾನ ಇಲ್ಲದ ವಸ್ತು ಪ್ರಕೃತಿ, ಜ್ಞಾನ ಇರುವ ವಸ್ತು ಜೀವ, ಇಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರ್ತಾರೆ ಅಂತ ನಮಗೆ ಅನ್ನಿಸ್ತಾನೇ ಇಲ್ಲ. ಇದು ಬೇಸಿಕ್ ಕ್ವಶ್ಚನ್. ಯಥಾ ಗಂಧಸ್ಯ ಭೂಮೇಶ್ಚ ಭಾವೋ ನವ್ಯತಿರೇಕತಃ ಅಪಾಮ್ರಸಸ್ಯ ಯಚ ಯಥಾ ತಥಾ ಬುದ್ಧೇ ಪರಸ್ಯ ಚ. ಅದಕ್ಕೆ ಅವಳೊಂದು ದೃಷ್ಟಾಂತ ಕೊಡ್ತಾಳೆ. ನೋಡು ಕಪಿಲ, ಗಂಧ ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ. ಭೂಮಿಯ ಅಸ್ತಿತ್ವ ಗೊತ್ತಾಗೋದೇ ಗಂಧದಿಂದ. ಗಂಧ ಭೂಮಿ ಇಲ್ಲದೇ ಇರೋದಿಲ್ಲ. ಜಗತ್ತಿನಲ್ಲಿ ಯಾವ ಭೌತಿಕ ಪದಾರ್ಥವೂ ಇಲ್ಲ ಅಂತ ಇಟ್ಕೊಳ್ಳಿ, ಪರಿಮಳ ಇಲ್ಲ, ವಾಸನೆಯೂ ಇಲ್ಲ. ಹಾಗೆ ಭೂಮಿ ಇದೆ ಅಂದಮೇಲೆ ವಾಸನೆ ಇದ್ದೇ ಇರುತ್ತೆ, ಗಂಧ ಪರಿಮಳ ಇದ್ದೇ ಇರುತ್ತೆ. ಅದರಿಂದ ಎರಡು ಬಿಡ್ಲಿಕ್ಕಾಗತ್ತಾ? ಎರಡು ಬೇರೆ ಬೇರೆಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀರು ಮತ್ತು ರಸ ಎರಡು ಬೇರೆ ಮಾಡಿ ನೋಡೋಣ, ಇಲ್ಲ. ಹಾಗೆ ಪ್ರಕೃತಿ ಮತ್ತು ಪರಮಾತ್ಮ ಇಬ್ಬರು ಬೇರೆ ಬೇರೆ ಅಂತ ಗುರುತಿಸ್ಲಿಕ್ಕಾಗೋದಿಲ್ಲ. ನೀನೇನು ಹೇಳ್ತಾ ಇದ್ದೀವಿ? ಮುಕ್ತಿ ಅಂದರೆ ಏನಪ್ಪ? ಪ್ರಕೃತಿಯಿಂದ ಬಿಡುಗಡೆ, ಅದು ಸಾಧ್ಯ ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ಇದು ದೇವಹೂತಿಯ ಪ್ರಶ್ನೆ. ಅಕರ್ತು ಕರ್ಮಬಂಧೋಯಂ ಪುರುಷಸ್ಯ ಯದಾಶ್ರಯ
ಗುಣೇಶು ಸತ್ಸು ಪ್ರಕೃತೇ ಕೈವಲ್ಯಂ ತೇಶ್ವತ ಕಥಂ. ಈಗ ಜೀವ ಸ್ವತಂತ್ರ ಕರ್ತೃ ಅಲ್ಲ, ಬಂಧನ ಯಾಕಾಗಿ? ಗುಣೇಶು ಸತ್ಸು ಪ್ರಕೃತೇ, ಗುಣ ಇದೆ, ಪ್ರಕೃತಿಯ ಜೊತೆಗೆ ಸತ್ವಗುಣ ರಜೋಗುಣ ತಮೋಗುಣಗಳಿದೆ. ಕೈವಲ್ಯಂ ತೇಶ್ವತ ಕಥಂ, ಕೇವಲತ್ವ ಹೇಗೆ? ಕೈವಲ್ಯ ಅಂದ್ರೇನು? ಸ್ವರೂಪ ಮಾತ್ರ ಇರೋದನ್ನೇ ಕೈವಲ್ಯ ಅಂತ ಕರೆಯೋದು. ಆ ಶಬ್ದ ಏನು? ಓನ್ಲಿನೆಸ್ ಅಂತ ಬೇಕಾದರೆ ಹೇಳಿ. ಕೈವಲ್ಯ ಅಂದರೆ ಕೇವಲಸ್ಯ ಭಾವ ಕೈವಲ್ಯಂ. ಕೇವಲ ಅಂದರೆ ಬಿಟ್ಟಿರೋದು. ಯಾವುದನ್ನು ಬಿಟ್ಟಿರೋದು? ಸತ್ವರಜಸ್ತಮೋ ಗುಣಗಳನ್ನು ಬಿಟ್ಟಿರೋದು, ಪ್ರಕೃತಿಯನ್ನು ಬಿಟ್ಟಿರೋದು ಕೈವಲ್ಯ. ಆದರೆ ಆ ಕೈವಲ್ಯ ಇದೆ ಅಂತ ನನಗನ್ನಿಸ್ತಾ ಇಲ್ಲ ಅಂತ ದೇವಹೂತಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಸಕೃತ್ ತತ್ವಾವಮರ್ಶೇನ ನಿವೃತ್ತಂ ಭಯಮುದ್ಬಣಂ ಅನಿವೃತ್ತ ನಿಮಿತ್ತತ್ವಾತ್ ಪುನಃ ಪ್ರತ್ಯವತಿಷ್ಠತೆ. ಈ ತತ್ವಶಾಸ್ತ್ರ ಬಹಳ ವಿಚಿತ್ರ. ಒಮ್ಮೆ ಯೋಚನೆ ಮಾಡಿದಾಗ ಭಯ ಹೋಗುತ್ತೆ, ಆಮೇಲೆ ಹೊರಗಡೆಯ ಪ್ರಪಂಚಕ್ಕೆ ಬಂದಾಗ ಮತ್ತೆ ಭಯ ಧುಕ್ಕಂತ ನುಗ್ಗತ್ತೆ. ಇದೇನಿದು? ನಮ್ಮ ಒಳಗಡೆಯ ಇನ್ಸೆಕ್ಯೂರಿಟಿಯನ್ನು ನಾವು ತತ್ವಶಾಸ್ತ್ರದ ಮೂಲಕ ತುಂಬಿಸಿಕೊಳ್ತೇವೆ. ಮುಂದೆ ಏನೋ ಹೇಗೋ ಅಗೋಚರವಾದದರ ಕಡೆಗೆ ಪ್ರಯಾಣ, ಇದನ್ನೆಲ್ಲ ನೋಡಿ ನಾವೇನು ಅಂದುಕೊಳ್ತೇವೆ? ನಿವೃತ್ತಂ ಭಯಮುದ್ಬಣಂ, ಉತ್ಕಟವಾದ ಭಯ ಕಣ್ಮರೆಯಾಯಿತು. ಅನಿವೃತ್ತ ನಿಮಿತ್ತತ್ವಾತ್, ಆದರೆ ಹಾಗಿಲ್ಲ. ಹೊರಗಡೆ ಬಂದಾಗ ಮತ್ತೆ ದೇಹದ ಅವಶ್ಯಕತೆ ನಮ್ಮನ್ನು ಕಾಡುತ್ತೆ. ತತ್ವಾವಮರ್ಶ ಮಾಡುವ ತನಕ ಒಂದು ಸುಖ ಇರುತ್ತೆ. ತತ್ವಾವಮರ್ಶ ಮುಗಿದ ಮೇಲೆ ಮತ್ತೆ ನಮ್ಮನ್ನು ಕಾಡುತ್ತೆ. ಇದು ಯಾಕೆ? ಅದಕ್ಕೆ ಕಪಿಲ ಭಗವಂತ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನು ನೋಡೋಣ. ಅವನು ಹೇಳ್ತಾನೆ, ಅನಿಮಿತ್ತ ಪ್ರವೃತ್ತೇನ ಸ್ವಧರ್ಮೇಣ ಅಮಲಾತ್ಮನ ತೀವ್ರಯ ಮಯಿ ಭಕ್ತ್ಯಾ ಚ ಶ್ರುತಿ ಸಂಭೃತಯ ಚಿರಂ ದೃಷ್ಟತತ್ವೇನ ಜ್ಞಾನೇನ ವೈರಾಗ್ಯೇಣ ಬಲೀಯಸ ತಪೋಯುಕ್ತೇನ ಯೋಗೇನ ತೀವ್ರೇಣ ಆತ್ಮಸಮಾಧಿನ ಪ್ರಕೃತಿ ಪುರುಷಸ್ಯೈವಂ ದಹ್ಯಮಾನ ತ್ವಹರ್ನಿಶಂ ತಿರೋಭವಿತ್ರೀ ಶನಕೈಃ ಅಗ್ನೇರ್ಯೋನಿರಿವಾರಣಿ. ಕೃಷ್ಣ ಹೇಳ್ತಾನೆ, ಅದು ಕಪಿಲ ಹೇಳ್ತಾನೆ, ಯಾರು ಹೇಳಿದ್ದು ನಿನಗೆ? ಗಾಢವಾದ ಸಂಬಂಧ ಅದು ಒಪ್ಕೊಳ್ಳೋಣ, ಆದರೆ ಯಾವತ್ತೂ ಬಿಟ್ಟೋಗಲ್ಲ ಅಂತ ಯಾರು ಹೇಳಿದ್ದು? ಅನಿಮಿತ್ತ ಪ್ರವೃತ್ತೇನ, ದೇವರನ್ನು ಉದ್ದೇಶಿಸಿಕೊಂಡು ಜೀವನವನ್ನು ಮಾಡು. ದೇವರನ್ನು ಉದ್ದೇಶಿಸಿಕೊಂಡು ಜೀವನ ಮಾಡೋದು ದೇವರ ಪ್ರಜ್ಞೆ ಇರಲಿ. ದೇವರ ಅನುಗ್ರಹದಿಂದ ನಾನು ಈ ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅಂದುಕೋ. ಸ್ವಧರ್ಮೇಣ, ತನಗೆ ಒದಗಿದ ಧರ್ಮವನ್ನು ನಾವು ನಿರ್ಮಲ ಮನಸ್ಸಿನಿಂದ ಮಾಡಬೇಕು. ಶ್ರುತಿ ಸಂಭೃತಯ, ಶಾಸ್ತ್ರ ಶ್ರವಣ ಮಾಡಿ ಬಂದ ಭಕ್ತಿಯಿಂದ, ತೀವ್ರವಾದ ಭಕ್ತಿಯಿಂದ ಮುಂದುವರಿಬೇಕು. ದೃಷ್ಟತತ್ವೇನ ಜ್ಞಾನೇನ, ನಾವು ಒಳಗಡೆ ತತ್ವವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಜಗತ್ತನ್ನು ಗಾಢವಾಗಿ ಅಬ್ಸರ್ವ್ ಮಾಡ್ತಾ ತತ್ವವನ್ನು ಚಿಂತಿಸಿರಬೇಕು. ಆವಾಗ ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂತ ಹೇಳಿದರೆ ಒಂದರ ಮಿತಿ, ಇದರ ಮಿತಿ ಇಷ್ಟು, ಈ ಪಡೆಯಬೇಕು ಅಂತನ್ನುವ ಸುಖದ ಮಿತಿ ಇಷ್ಟು ಅನ್ನೋದೇ ವೈರಾಗ್ಯ. ಯಾವಾಗ ಆ ಮಿತಿ ಗೊತ್ತಾಗುತ್ತೆ, ವಿಪರೀತ ಹುಚ್ಚು ಹರಿದಂತೆ ಹರಿಯುವುದು ಕಡಿಮೆ ಆಗುತ್ತೆ. ಉದಾಹರಣೆಗೆ, ಇರೋದೇ 6 ರಸ ಅಂತ ಗೊತ್ತಾದಾಗ ಮಧುರ, ಆಮ್ಲ, ತಿಕ್ತ, ಕಷಾಯ, ಲವಣ, ಇದನ್ನು ನಾವು ತಿಳ್ಕೊಂಡಾಗ ಕಟು, ಈ ರಸ ಅಂತ ತಿಳ್ಕೊಂಡಾಗ ಇರೋದೇ 6. ಇದರ ಪರ್ಮಿಟೇಷನ್ ಕಾಂಬಿನೇಷನ್ನು ಜಗತ್ತಿನಲ್ಲಿ ಎಲ್ಲ ಡಿಶ್ಗಳು ಇರ್ತವೆ ಅಂತ ತಿಳ್ಕೊಂಡಾಗ ಏನು, ಹಸಿವಾದಾಗ ಊಟ ಮಾಡ್ತೇವೆ, ಆ ಊಟದ ರುಚಿ ಇದ್ದರೆ ಸಂತೋಷ ಪಡ್ತೇವೆ ಅಷ್ಟೆ.
ಹೋ ಅಂತ ಅದಕ್ಕಾಗಿ ಎಲ್ಲಿಂದ ಎಲ್ಲಿಗೋ ಪ್ರಯಾಣ ಮಾಡೋದು ಕೇವಲ ಊಟಕ್ಕಾಗಿ ಅವೆಲ್ಲ ನಿಲ್ಲುತ್ತೆ. ಬೇರೆ ಬೇರೆ ಏನೇನೇನೇನೋ ಪ್ರಯೋಗ ಮಾಡೋದು ಇವುಗಳೆಲ್ಲ ತಪ್ಪುತ್ತೆ. ಇದು ವೈರಾಗ್ಯ ಅಂದರೆ. ಈ ವೈರಾಗ್ಯ ಅಂತಂದರೆ ಏನು ತಿಂದೇ ಇರೋದಲ್ಲ. ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ಉಂಡು ಉಳಿದದ್ದರ ಬಗ್ಗೆ ಅದರ ಬಗ್ಗೆನೇ ಪ್ರಯೋಗ, ಅದರ ಬಗ್ಗೆನೇ ಇದು ಮಾಡೋದಲ್ಲ ಅಷ್ಟೇ. ಯಾವುದೇ ಒಂದರ ಮಿತಿ ತಿಳ್ಕೊಂಡ್ರೆ ಇಷ್ಟು ಸಾಕು. ಇದು ವೈರಾಗ್ಯ. ತಪೋಯುಕ್ತೇನ ಯೋಗೇನ, ನಿರಂತರ ಆಲೋಚನೆಯಿಂದ ಕೂಡಿರುವ ಧ್ಯಾನದಿಂದ, ತೀವ್ರವಾದ ಆತ್ಮಸಮಾಧಿ. ಆತ್ಮಸಮಾಧಿ ಅಂತಂದರೆ ತನ್ನ ಆಳವಾದ ನೆಮ್ಮದಿ, ಅದನ್ನು ಆತ್ಮಸಮಾಧಿ ಅಂತ ಕರೀತಾರೆ. ನೆಮ್ಮದಿ, ದೇವರು ನೋಡ್ಕೋತಾನೆ ಅನ್ನುವ ಭಾವನೆ ಬಂದಾಗ ಏನೊಂದು ನಿರಾಳತೆ ಮೂಡುತ್ತೆ, ಅದು ನೆಮ್ಮದಿ. ಅದು ಗೀತೆಯಲ್ಲಿ ಹೇಳಿದ ವ್ಯತ್ಯಾಸ. ಯಾಕೆ ವ್ಯತ್ಯಾಸ ಉಂಟು ಗೀತೆಯಲ್ಲಿ? ಅಂದ್ರೆ ಅಲ್ಲಿ ಹೇಳಿದ್ದು ಕೃಷ್ಣನ ಅದೇ ಮಾತಲ್ಲ. ಆದ್ರೇನು ಅಲ್ಲಿ ಕಾಲದಿಂದ ಕಪಿಲ ಹೇಳಿದ್ದೆಲ್ಲ ಜನರ ಮನಸ್ಸಿನಿಂದ ಕಣ್ಮರೆಯಾಗಿದೆ ಅಂತ ತಾನೇ ಕೃಷ್ಣ ಹೇಳಿದ್ದು. ಏನು ವ್ಯತ್ಯಾಸ ಆಗಿಲ್ಲ. ಅಲ್ಲಿರೋದು ಕೆಲವೊಂದು ಆಯಾಮಗಳು ಬೇರೆ ಬರುತ್ತೆ. ಬೇರೆ ಯಾವುದೇ ಶಾಸ್ತ್ರಗಳಲ್ಲಿರೋದು ನಮಗೆ ಈ ಭೌತಶಾಸ್ತ್ರದ ಆಯಾಮವನ್ನು ಚಿಂತಿಸಲಿಕ್ಕೆ ಕಪಿಲ ರೂಪ ಬಿಟ್ಟು ಉಳಿದದ್ದೆಲ್ಲಿದೆ ನಮಗೆ? ಇದರ ಇನ್ನೂ ಒಂದು ಎತ್ತರವನ್ನು ಮಹಾಭಾರತದಲ್ಲಿ ಪಂಚಶಿಖ ಅನ್ನುವವ ಹೇಳ್ತಾನೆ. ಚಿತ್ರಶಿಖಂಡಿ ಶಾಸ್ತ್ರದಲ್ಲಿ ಅತ್ಯಂತ ವಿಭಿನ್ನವಾಗಿ ಒಂದೇ ವಸ್ತುವಿನ ಬೇರೆ ಬೇರೆ ಆಯಾಮಗಳನ್ನು ತೆರೆದು ತೋರಿಸುವ ಗ್ರಂಥಗಳಿವೆಲ್ಲ. ಅದರಿಂದ ತಿರೋಭವಿತ್ರಿ ಶನಕೈಹಿ ಅಗ್ನೇಹೇ ಯೋನಿರಿವಾರಣಿ, ಇದು ಕ್ರಮೇಣ ಕಣ್ಮರೆಯಾಗತ್ತೆ. ಪ್ರಕೃತಿ ಹೇಗೆ ಕಣ್ಮರೆಯಾಗತ್ತೆ? ಅಗ್ನೇರ್ ಯೋನಿರಿವಾರಣಿ. ಕಟ್ಟಿಗೆ ಅನ್ನೋದು ಬೆಂಕಿ ಹುಟ್ಟಲಿಕ್ಕೆ ಕಾರಣ ಆಗಬಹುದು, ಆದರೆ ಅದೇ ಬೆಂಕಿ ಕಟ್ಟಿಗೆಯನ್ನು ಬೂದಿ ಮಾಡಿಬಿಡುತ್ತೆ. ಕಟ್ಟಿಗೆ ತನ್ನ ಮೂಲ ರೂಪದಲ್ಲಿ ಇರೋದಿಲ್ಲ. ಹಾಗೆ ಜೀವ ಹಾಗೂ ಪ್ರಕೃತಿ, ಪುರುಷ ಹಾಗೂ ಪ್ರಕೃತಿ ಒಟ್ಟಿಗೇನೇ ಇರಬಹುದು. ಆದರೆ ಪುರುಷ ಬೆಂಕಿಯಂತೆ ಪ್ರಜ್ವಲಿಸಿದಾಗ ಪ್ರಕೃತಿ ಬೂದಿಯಾಗುತ್ತೆ. ಭುಕ್ತ ಭೋಗ ಪರಿತ್ಯಕ್ತ ದೃಷ್ಟದೋಷಾಚ ನಿತ್ಯಶಃ ನೇಶ್ವರಸ್ಯ ಅಶುಭಂ ಧತ್ತೆ ಸ್ವೇ ಮಹಿಂ ನಿಶ್ಚಿತಸ್ಯ ಚ, ಸ್ವೇ ಮಹಿಂ ನಿಶ್ಚಿತಸ್ಯ ಚ. ನಮಗೆ ಇದರ ಅರಿವಿರಬೇಕು. ಭುಕ್ತ ಭೋಗ, ಜನ್ಮ ಜನ್ಮಾಂತರಗಳಲ್ಲಿ ಈ ಪ್ರಕೃತಿಯ ಭೋಗವನ್ನು ನಾವು ಮಾಡೇ ಮಾಡುತ್ತೇವೆ. ಇಷ್ಟ ಇರಲಿ ಇಲ್ಲದೇ ಇರಲಿ, ಜಡ ಪ್ರಕೃತಿಯನ್ನು ಜೀವ ಭೋಗಿಸ್ತಾನೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತರಹ ಭೋಗಿಸಬಹುದು. ಭೋಗ ಅನ್ನೋದು ಕಾಮನ್, ಆ ಭೋಗದ ಸಾಮಗ್ರಿಗಳು ಬೇರೆ. ಹಿಂದೆ ಕಾಮಗಮ ವಿದ್ಯೆಯನ್ನು ಇಟ್ಟುಕೊಂಡು ಅಂತರಿಕ್ಷದಲ್ಲಿ ಹೋಗ್ತಾ ಇದ್ರು, ಈಗ ವಿಮಾನದಲ್ಲಿ ಹೋಗಬಹುದು. ಸೊ ಭೋಗ ಸೇಮ್, ಸಲಕರಣೆ ಮಾತ್ರ ಬೇರೆ. ದೂರಶ್ರವಣ, ಧ್ಯಾನದಿಂದ ದೂರದಲ್ಲಿರೋದನ್ನು ಕೇಳ್ತಾ ಇದ್ರು ಆಗ. ಈಗೇನಾಯಿತು? ಫೋನಲ್ಲಿ ಕೇಳುತ್ತೇವೆ. ಸೊ ಭೋಗ ಅನ್ನೋದು ಕಾಮನ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಅದು ಒಂದು ಪ್ರಕೃತಿಯ ಮಿತಿಯೇ. ಭುಕ್ತ ಭೋಗ, ದೃಷ್ಟ ದೋಷ, ಅದರ ದೋಷಗಳನ್ನು ನಾವು ನೋಡಿದ್ದೇವೆ. ಉತ್ಕಟವಾದ ಸುಖ, ದುಃಖದ ಸ್ಪರ್ಶವೇ ಇಲ್ಲದಂತಹ ಸುಖ ನಮಗೆ ಅನುಭವಿಸ್ಲಿಕ್ಕೆ ಆಗೋಲ್ಲ ಪ್ರಕೃತಿಯಿಂದ. ಇದನ್ನು ತಿಳಿದು ಮನಸ್ಸು ಒಳಗಡೆ ಸರಿತಾ 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 ಇರುತ್ತೆ. ನೇಶ್ವರಸ್ಯ ಅಶುಭಂ ಧತ್ತೆ, ಈ ತರಹದ ಪ್ರಕೃತಿ ಇಬ್ಬರಿಗೆ ಕಾಡೋದಿಲ್ಲ. ಒಂದು ಈಶ್ವರಸ್ಯ, ದೇವರನ್ನು ಕಾಡುವುದಿಲ್ಲ. ಇನ್ನೊಂದು ಸ್ವೇ ಮಹಿಮ್ನಿಶ್ಚಿತಸ್ಯ, ತನ್ನ ಸ್ವರೂಪ ಪರಿಜ್ಞಾನವನ್ನು ಪಡೆದ ಮುಕ್ತನನ್ನು ಕಾಡುವುದಿಲ್ಲ. ಅದರಿಂದಾಗಿ ಕೈವಲ್ಯ ಅಂದರೆ ಏನು? ಪ್ರಕೃತಿಯ ಬಿಡುಗಡೆ. ಕೈವಲ್ಯ ಅಂದ್ರೆ ಏನು?
ಪ್ರಕೃತಿಯ ಬಿಡುಗಡೆ, ಪ್ರಕೃತಿಯಿಂದ ಬಿಡುಗಡೆ. ಪ್ರಕೃತಿಯಿಂದ ಬಿಡುಗಡೆಯೇ ಸಾಧ್ಯ ಇಲ್ಲ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಅಷ್ಟು ಆಳವಾದ ಇಂಪ್ರೆಷನ್ನು ನಮ್ಮ ಮನಸ್ಸಿನಲ್ಲಿ ಬಿದ್ದಿದೆ. ಅದರಿಂದಾಗಿ ನಾವು ಅಂದುಕೊಳ್ತೇವೆ ಎಲ್ಲಾದರೂ ಉಂಟಾ, ಪ್ರಕೃತಿಯಿಂದ ಬಿಡುಗಡೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ತೇವೆ. ಯಥಾಹಿ ಅಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹುವನರ್ಥಕೃತ್ ಸಯೇವ ಪ್ರತಿಬುದ್ಧಸ್ಯ ನವೈ ಮೋಹಾಯ ಕಲ್ಪತೆ. ಹೇಗೆ ಏಳದವನಿಗೆ ನಿದ್ರೆ ತೊಂದರೆ ಕೊಟ್ಟೀತು, ಅವನು ಎದ್ದರೆ ಮೋಹ ಇರೋದಿಲ್ಲ, ಹಾಗೆ ಪ್ರಕೃತಿಯೂ ಕೂಡ ಎಚ್ಚರಗೊಂಡವನನ್ನು ಕಾಡುವುದಿಲ್ಲ, ಎಚ್ಚರಗೊಳ್ಳದವನನ್ನು ಕಾಡದೆ ಬಿಡೋದಿಲ್ಲ. ಏವಂ ವಿದಿತ ತತ್ವಸ್ಯ ಪ್ರಕೃತಿರ್ಮಯಿ ಮಾನಸಂ ಯುಂಜತೋ ನಾಪಕುರುತೆ ಆತ್ಮಾರಾಮಸ್ಯ ಕರಿಹಿಚಿತ್. ಹೀಗೆ ತತ್ವವನ್ನು ತಿಳಿದವನಿಗೆ ಪ್ರಕೃತಿ ಅಪಕಾರ ಮಾಡುವುದಿಲ್ಲ. ವಿಶೇಷತಃ ಆತ್ಮಾರಾಮಸ್ಯ, ಪ್ರಕೃತಿಯಿಂದ ಮೀರಿ ದೇವರಿಂದಲೇ ನನ್ನ ಆನಂದ ಅಂತ ಅಂದುಕೊಂಡವನಿಗೂ ಕೂಡ. ಯದೈವಂ ಅಧ್ಯಾತ್ಮರತಃ ಕಾಲೇನ ಬಹುಜನ್ಮನ ಸರ್ವತ್ರ ಜಾತವೈರಾಗ್ಯ ಆಬ್ರಹ್ಮ ಭುವನಾನ್ ಮುನಿ. ಇದನ್ನು ಯಾವತ್ತೋ ಅನುಭವಿಸಿದ ಸಂಸ್ಕಾರವನ್ನು ಇವಾಗ ಸಂಸ್ಕಾರ ಇದೆ, ಸಂಸ್ಕಾರದಿಂದ ನಮ್ಮ ಒಂದು ಜ್ಞಾನ, ಈ ಇಂಪ್ರೆಷನ್ನಿನ ಹಿಂದೆ ಹೋದರೆ ನಾವಿದೆಲ್ಲ ಅನುಭವಿಸಿದ್ದೇವೆ ಎನ್ನುವ ಸತ್ಯ ಗೊತ್ತಾಗುತ್ತೆ. ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಶಾಸ್ತ್ರವನ್ನು ನೋಡಿದಾಗ ಸ್ವರ್ಗವನ್ನು ಬಯಸಬೇಡ ಅನ್ನುವ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಅವಾಗೇನು ಮಾಡ್ತಾನೆ, ಸ್ವರ್ಗವೂ ಬೇಡ ನನಗೆ ಅಂತ ಒಬ್ಬ ಮುಂದುವರಿಯುವಂತೆ ಆಗತ್ತೆ. ಮದ್ಭಕ್ತ ಪ್ರತಿಬುದ್ಧಾರ್ಥ ಮತ್ಪ್ರಸಾದೇನ ಭೂಯಸ ನಿಶ್ರೇಯಸಂ ಸ್ವಸಂಸ್ಥಾನಂ ಕೈವಲ್ಯಾಖ್ಯಂ ಮದಾಶ್ರಯಂ. ಈ ರೀತಿ ಅರ್ಥವನ್ನು ತಿಳಿದು ನನ್ನ ಭಕ್ತನಾದವ ನನ್ನ ಅನುಗ್ರಹದಿಂದ, ಏಕೆಂದರೆ ದೇವರ ಅನುಗ್ರಹ ಆಗದೆ ಹೋದರೆ ಏನೇನೋ ಅಂದ್ಕೊಳ್ತಾ ಇರ್ತೇವೆ, ನಮಗೆ ಗೊತ್ತಿರಲ್ಲ. ನಾವು ಮಾಡುವ ವ್ರತಗಳೆಲ್ಲ ಅವರದನ್ನು ಹೇಳಬಹುದು, ಲಕ್ಷಬತ್ತಿ ವ್ರತ ಮಾಡಿದ್ರೆ ಈ ಪ್ರಯೋಜನ, ಈ ವ್ರತ ಮಾಡಿದ್ರೆ ಈ ಪ್ರಯೋಜನ ಅಂತ ನಾವು ಅದನ್ನೆಲ್ಲ ಅನುಸಂಧಾನ ಮಾಡುತ್ತೇವೆ. ಸಮಸ್ಯೆ ಆಗಿರೋದಲ್ಲಿ ಅದನ್ನು ಬಿಡಬೇಕು ಅಂತ ನಾವು ಅಂದ್ಕೊಳ್ಳೋಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿದ ಅಥವಾ ವ್ರತರತ್ನಾಕರದಲ್ಲಿ ಹೇಳಿದ ಎಲ್ಲ ವ್ರತಗಳ ಫಲ ಇದು ನನಗೆ ಬೇಡ ಅಂತ ನಮಗನ್ನಿಸೋದಿಲ್ಲ. ಇಲ್ಲಿ ಸ್ನಾನ ಮಾಡಿದ್ರೆ ಈ ಫಲ ಅಂತೆ, ಇಲ್ಲಿ ಉಪವಾಸ ಮಾಡಿದ್ರೆ ಈ ಫಲ ಅಂತೆ ಅಂತ ನಾವು ಮಾಡ್ತಿರ್ತೀವಿ. ಇಲ್ಲ, ಕೇವಲ ಭಕ್ತಿ ನಿಷ್ಕಾಮ ಮಾಡ್ತೀವಿ ಅಂತಂದರೆ ಅದ್ರ ಬದಲು ಹಾಗೆ ಉಪವಾಸ ಮಾಡಬಹುದಲ್ಲ. ಆಚಾರ್ಯ ಹೇಳಿದ್ದೇ ಉದ್ದೇಶ ಕೃಷ್ಣಾವತ ಮಾರಣ ಏಕಾದಶಿ. ಅದೇ ಆಚಾರ್ಯರು ಹೇಳಿದ್ದು, ಉಳಿದ ವ್ರತಗಳನ್ನು ಮಾಡಬೇಡಿ, ತೊಂದರೆ ಇಲ್ಲ, ಏಕಾದಶ್ಯಾದಿಗಳನ್ನು ಉತ್ಕಟವಾಗಿ ಮಾಡಿ ಅಂತ. ಅಂದರೆ ನಾವು ಇಲ್ಲೆಲ್ಲ ಯೋಚನೆ ಮಾಡೋದು ಅಗತ್ಯ ಇದೆ. ನಾವು ಈ ವ್ರತ ಮಾಡಿದ್ರೆ ಈ ಒಂದು ಫಲ ಸಿಗತ್ತೆ, ಈ ವ್ರತ ಮಾಡಿದ್ರೆ ಈ ಒಂದು ಫಲ ಸಿಗತ್ತೆ. ಎಷ್ಟೋ ಅದು ಜಾಸ್ತಿ ಆಗುತ್ತೆ ಅಂದರೆ ಎಷ್ಟೋ ಸರ್ತಿ ಈ ವ್ರತಗಳೇ ಜ್ಞಾನ ಪ್ರತಿಬಂಧಕ ಆಗೋಗುತ್ತೆ. ಸಂಸ್ಕಾರಗಳು ಅನಿವಾರ್ಯ ಆಗಬೇಕು, ಆದರೆ ವ್ರತಗಳು ಅದರಿಂದ ಅಲ್ಲಿಯೂ ವೈರಾಗ್ಯ ಬರಬೇಕು. ಆ ಫಲದಲ್ಲಿ ವೈರಾಗ್ಯ ಬಂದಾಗ ಇವನು ಹೆಚ್ಚು ಇದರಲ್ಲಿ ತೊಡಗಲ್ಲ. ಈ ವ್ರತದಲ್ಲಿ ತೊಡಗದೇ ಇರೋದ್ರಿಂದಾಗಿ ಧಾರ್ಮಿಕ ಅಲ್ಲ ಅವನು ಅಂತ. ಅದು ಧಾರ್ಮಿಕ ಹೌದಾ ಅಲ್ವಾ ಅದು ಬೇರೆ, ಆದರೆ ನಮಗೆ ಹಾಗೆ ಅನ್ನಿಸ್ಬಿಡುತ್ತೆ ಒಂದು ಹಂತದಲ್ಲಿ. ಯದೈವಂ ಅಧ್ಯಾತ್ಮರತಃ, ಯಾವಾಗ ಅಧ್ಯಾತ್ಮದಲ್ಲಿ ರತನಾಗ್ತಾನೆ, ಸ್ವರ್ಗಾದಿಗಳಲ್ಲಿಯೂ ಸ್ವರ್ಗಾದಿ ಫಲಗಳಲ್ಲಿಯೂ ವೈರಾಗ್ಯ ಬಂದು ಅವನೇನು ಮಾಡ್ತಾನೆ, ಅದನ್ನು ಬಿಡ್ತಾನೆ. ನಿಶ್ರೇಯಸಂ ಸ್ವಸಂಸ್ಥಾನಂ ಕೈವಲ್ಯಾಖ್ಯಂ ಮದಾಶ್ರಯಂ. ಪ್ರಕೃತಿಯ ಬಂಧನ ಕಾಡಬಾರದು ನನ್ನನ್ನು, ವಿಶೇಷತಃ ಅಜ್ಞಾನಾದಿಗಳಿಂದ ನಾನು ಕೂಡಿರಬಾರದು ಅಂತ ದೇವರನ್ನು ಚಿಂತನೆ ಮಾಡಲಿಕ್ಕೆ ತೊಡಗುತ್ತಾನೆ. ಪ್ರಾಪ್ನೋತಿ
ಇಹ ಅಂಜಸಾ ಧೀರ ಸ್ವದೃಶಾ ಛಿನ್ನ ಸಂಶಯ ಯದ್ಗತ್ವಾ ನನಿವರ್ತೇತ ಯೋಗಿ ಲಿಂಗ ವಿನಿರ್ಗಮೆ. ಯಾವಾಗ ಸ್ವರೂಪ ಈ ತರಹದ ಸ್ವರೂಪ ಜ್ಞಾನದಿಂದ ಸಂಪನ್ನನಾಗ್ತಾನೆ ಆಗ ಸಂಶಯಗಳೆಲ್ಲ ಕತ್ತರಿಸಿ ಹೋಗುತ್ತೆ. ನಮಗೆ ಎಷ್ಟು ಗೊಂದಲಗಳು ಎಷ್ಟು ಸಂಶಯಗಳಿದೆ ಅಂತಂದರೆ ಇದರ ಮಿತಿ ಇಷ್ಟು ಅಂತ ತಿಳಿದೇ ಇರೋದೇ ಸಂಶಯಕ್ಕೆ ಕಾರಣ. ಯಾವುದೇ ಒಂದು ಯೋಚನೆ ಯಾವುದೇ ಒಂದು ಕ್ರಿಯೆ ಇದರ ಮಿತಿ ಇಷ್ಟು ಅನ್ನೋದು ತಿಳಿದುಕೊಂಡ್ರೆ ನಮ್ಮನ್ನು ಗೊಂದಲ ಕಾಡೋದಿಲ್ಲ. ನಮಗೆ ಈ ಕರ್ಮದ ಫಲ ಇದರ ಮಿತಿ ಇದಿಷ್ಟು ತಿಳಿದುಬಿಟ್ರೆ ಸಂಶಯ ಹೋಗುತ್ತೆ. ದೇವರಲ್ಲಿ ಗುರಿ ಇರುತ್ತೆ, ಆಮೇಲೆ ಲಿಂಗ ವಿನಿರ್ಗಮೆ ಅದು ಅವನಿಗೆ ಬಿಟ್ಟದ್ದು. ಲಿಂಗದೇಹ ಕಣ್ಮರೆಯಾದ ಮೇಲೆ ಮುಕ್ತಿಯನ್ನು ಹೊಂದಿದ ಮೇಲೆ ಮತ್ತೆ ವಾಪಸ್ ಬರಲ್ಲ. ಅಂದರೆ ಪ್ರಕೃತಿ ಮತ್ತು ಪುರುಷ ಇಬ್ಬರೂ ಬೇರೆ ಆಗೇ ಆಗ್ತಾರೆ. ಆಗಲ್ಲ ಅಂತ ನಾವು ಅಂದ್ಕೊಂಡಿರ್ಲಿಕ್ಕೇನು ಕಾರಣ ಅಂದರೆ ನಮಗೆ ಈ ಅನುಭವ ಬಿಟ್ಟು ಬೇರೆ ಅನುಭವ ಕಾಡ್ತಾನೆ ಇಲ್ಲ ನಮ್ಮನ್ನು. ಯದಾ ನಯೋಗೋಪಚಿತಾಸು ಚೇತಃ ಮಾಯಾಸು ಸಿದ್ಧಸ್ಯ ವಿಸಜ್ಜತೆಂಬ ಅನನ್ಯ ಹೇತುಶ್ವಥಮೇ ಗತಿ ಸ್ಯಾತ್ ಆತ್ಯಂತಿಕಿ ಯತ್ರ ನ ಮೃತ್ಯು ಹಾಸಃ. ಅಂಬಾ ಅಮ್ಮ ಅಂತ ಕರೀತಾನೆ. ಯದಾ ಯಾವಾಗ ಯೋಗೋಪಚಿತಾಸು ಯೋಗಕ್ಕೆ ದೇವರ ಧ್ಯಾನಕ್ಕೆ ಅಡ್ಡಿಯಾದ ಮಾಯಾಸು ಕ್ರಿಯೆಗಳಲ್ಲಿ ಪ್ರಕೃತಿಯ ಕ್ರಿಯೆಗಳಲ್ಲಿ ಚೇತಃ ಮನಸ್ಸು ನ ವಿಸಜ್ಜತೆ ತೊಡಗುವುದಿಲ್ಲವೋ ಆಗ ನನ್ನ ಗತಿಯಾಗತ್ತೆ, ಅಲ್ಲಿ ಮೃತ್ಯು ಇಲ್ಲ. ಅದರಿಂದ ನಿನ್ನ ಸಂದೇಹ ಏನಿದೆ ಅಮ್ಮ, ಪ್ರಕೃತಿ ಮತ್ತು ಪುರುಷ ಇಬ್ಬರೂ ಬೇರ್ಪಡುವುದೇ ಇಲ್ಲ, ಯಾವಾಗಲೂ ಒಟ್ಟಿಗೆನೇ ಇರ್ತಾರೆ ಅಂದರೆ ಇಲ್ಲ, ಅವರಿಬ್ಬರು ಬೇರೆ ಬೇರೆ ಆಗ್ತಾರೆ. ಪುರುಷ ಅಂದರೆ ಜೀವ, ಪ್ರಕೃತಿ ಅಂದರೆ ಪಂಚಭೂತಗಳು. ಜೀವ ಪಂಚಭೂತಗಳಿಂದ ಬಿಡುಗಡೆಯನ್ನು ಹೊಂದಿಯೇ ಹೊಂದುತ್ತಾನೆ ಅಂತನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ಅಷ್ಟಾವಿಂಶೋಧ್ಯಾಯ. ಯೋಗಸ್ಯ ಲಕ್ಷಣಂ ವಕ್ಷ್ಯೆ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ. ಕಪಿಲ ಹೇಳ್ತಾ ಇದ್ದಾನೆ, ನೃಪಾತ್ಮಜೆ ಓ ದೊರೆಯ ಮಗಳೇ ಅಂತಂದ. ಪ್ರಾಯ ಅವಳು ಕ್ಷತ್ರಿಯೋಚಿತವಾದ ಸಂಸ್ಕಾರದಿಂದ ಈ ರೀತಿ ಅಂದುಕೊಂಡಿದ್ಲೋ ಏನೋ, ಅದನ್ನು ಟಾರ್ಗೆಟ್ ಮಾಡುವ ಹಾಗೆ ನೃಪಾತ್ಮಜೆ ಮನುವಿನ ಮಗಳೇ ದೊರೆಯ ಮಗಳೇ ಅಂತಾನೆ. ಯೋಗಸ್ಯ ಲಕ್ಷಣಂ ವಕ್ಷೆ ಸಬೀಜಸ್ಯ, ಸಬೀಜದ ಲಕ್ಷಣವನ್ನು ಹೇಳ್ತೇನೆ, ಬೀಜದಿಂದ ಕೂಡಿರುವ ಲಕ್ಷಣವನ್ನು ಯೋಗದ ಲಕ್ಷಣವನ್ನು ಹೇಳ್ತೇನೆ ಅಂತ. ಏನ್ರಿ ಹಾಗಂದರೆ ಸಬೀಜವಾದ ಯೋಗದ ಲಕ್ಷಣ ಹೇಳೋದು ಅಂದರೆ ಏನು ಅಂತ ನಮಗೆ ದೊಡ್ಡ ಸಮಸ್ಯೆ. ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ. ಮನಸ್ಸು ಈ ವಿಧಾನದಿಂದ ಒಳ್ಳೆ ದಾರಿಗೆ ಹೋಗುತ್ತೆ. ಆದ್ದರಿಂದ ಸಬೀಜ ಯೋಗದ ಲಕ್ಷಣವನ್ನು ಹೇಳ್ತೇನೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೆದರು, ಸಬೀಜೋ ವೈಷ್ಣವೋ ಯೋಗ ನಿರ್ಬೀಜಸ್ತ್ವನ್ಯ ದೈವತಃ. ಪರಮಾತ್ಮನ ಕುರಿತಾದ ಧ್ಯಾನ ಯೋಗ ಏನಿದೆ ಅದು ಸಬೀಜ, ನಿರ್ಬೀಜ ಅನ್ಯದೈವತಃ. ಬೇರೆ ದೇವತೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡದ್ದು ನಿರ್ಬೀಜ. ಬೀಜಂ ವಿಷ್ಣುರ್ಹಿ ಜಗತಃ ಶಾಖಾದ್ಯ ಅನ್ಯದೈವತಃ. ಅಲ್ಲ, ಸಬೀಜ ಅಂದರೆ ವೈಷ್ಣವ ಯೋಗ ಅಂತ ಅರ್ಥ ಮಾಡಿದ್ರಿ, ಯಾಕೆ ಹೀಗೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಜಗತ್ತಿನ ಬೀಜ ಕಾರಣ ಭಗವಂತ. ಅದರಿಂದ ಸಬೀಜ ಯೋಗ ಅಂದರೆ ವೈಷ್ಣವ ಯೋಗ. ಮತ್ತು ಉಳಿದವರೆಲ್ಲ ಅವರು ಬೀಜ ಅಲ್ಲ, ಮತ್ತು ಶಾಖೆ ಮೊದಲಾದವುಗಳು.
ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರವಾಳಾಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದದನ್ನೇ. ಜಗತ್ತು ಅಂತನ್ನುವ ದೊಡ್ಡ ಮರಕ್ಕೆ ಬೀಜದಂತೆ ಇರುವವ ನಾರಾಯಣ, ಇಂದ್ರ, ಚಂದ್ರ ಮೊದಲಾದವರೆಲ್ಲ ಶಾಖೆಯಂತೆ ರೆಂಬೆ ಕೊಂಬೆಗಳಂತೆ ಇದ್ದಾರೆ ಅಂತ. ಅದರಿಂದ ಬೀಜಂ ವಿಷ್ಣುರ್ಹಿ ಜಗತಃ ಶಾಖಾದ್ಯಾ ಅನ್ಯದೈವತಾ ಇತಿ ಕೌರ್ಮಿ. ಹೀಗೆ ಇದೆ. ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ತನ್ನ ಶಕ್ತಿ ಇದ್ದಷ್ಟು ಸ್ವಧರ್ಮಾಚರಣೆಯನ್ನು ಮಾಡೋದು, ದೇವರಿಗೆ ವಿರುದ್ಧವಾದ ಕ್ರಿಯೆಯಿಂದ ನಿವೃತ್ತನಾಗೋದು, ದೇವರ ಬಗೆಗೆ ತಪ್ಪು ತಿಳಿದು ಪ್ರವೃತ್ತವಾಗದೇ ಇರೋದು ವಿಧರ್ಮದಿಂದ ನಿವರ್ತನ ಅಂತ. ದೈವಲಬ್ಧೇನ ಸಂತೋಷ, ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇರೋದು, ಆತ್ಮವಿಚ್ಚರಣಾರ್ಚನಂ, ದೇವರ ಭಕ್ತರನ್ನು ಸೇವಿಸುವುದು. ಅದು ಗ್ರಂಥದ ಮೂಲಕ. ಗ್ರಂಥವನ್ನು ಚೆನ್ನಾಗಿ ತಿಳಿದುಕೊಂಡು ಜೀವನದಲ್ಲಿ ಚೆನ್ನಾಗಿ ಇದ್ದರೆ ಅವರ ಸತ್ಕಾರ. ಇದು ಆತ್ಮವಿಚ್ಚರಣಾರ್ಚನ. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ. ಗ್ರಾಮ್ಯ ಧರ್ಮ ಅಂತ ಹೇಳಿದ್ರೆ, ಗ್ರಾಮ ಅಂದರೆ ಇಂದ್ರಿಯಗಳ ಸಮೂಹ. ಕೇವಲ ಇಂದ್ರಿಯಗಳನ್ನು ವಿಷಯವಾಗಿಟ್ಟುಕೊಂಡು ಜೀವನವನ್ನು ನಡೆಸದೇ ಇರುವುದು, ಇದು ಗ್ರಾಮ್ಯ ಧರ್ಮ ನಿವೃತ್ತಿ. ವಿಧರ್ಮಾಚ್ಚ ನಿವರ್ತನಂ. ಮೋಕ್ಷ ಧರ್ಮ ರತಿಸ್ತಥ, ದೇವರನ್ನು ಕುರಿತಾದ ಆಸಕ್ತಿ. ಮಿತಮೇಧ್ಯಾದನಂ ಶಶ್ವತ್, ಪವಿತ್ರವಾದ ವಸ್ತುವನ್ನು ಮಿತವಾಗಿ ತಿನ್ನಬೇಕು. ಬಹಳ ವಿಚಿತ್ರ ಅದು. ಮಿತಮೇಧ್ಯಾದನಂ. ಮೇಧ್ಯ ಅಂದರೆ, ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದರೆ ಯಜ್ಞದ ಪ್ರಸಾದ. ಈಗ ಅಮೇಧ್ಯ ಅಂದರೆ ಅರ್ಥ ಗೊತ್ತಾಯ್ತಲ್ಲ. ಅಮೇಧ್ಯ ಅಂದರೆ ಅಪವಿತ್ರ ಅಂತ ಅಷ್ಟೇ ಅರ್ಥ. ಅದಕ್ಕೇನೇನೋ ಅರ್ಥ ಆಗಿಬಿಟ್ಟಿದೆ ಈಗ. ಅಷ್ಟೆಲ್ಲ ದೂರ ಅರ್ಥ ಅಲ್ಲ, ಯಜ್ಞದಲ್ಲಿ ಬಳಸಬಾರದು ಅಷ್ಟೇ. ಮೇಧ್ಯ ಅಂದರೆ ಯಜ್ಞ. ಮಿತ ಮೇಧ್ಯಾದನಂ, ಊಟ ಮಾಡೋದು ಪವಿತ್ರವಾಗಿರಬೇಕು. ಪವಿತ್ರವಾದ ಊಟವನ್ನು ಮಿತವಾಗಿ ಮಾಡಬೇಕು. DVG ತಮ್ಮ ಒಂದು ಜ್ಞಾಪಕ ಚಿತ್ರಶಾಲಾದಲ್ಲಿ ಒಂದು ವಿಚಿತ್ರ ಘಟನೆ ಹೇಳ್ತಾರೆ. ಯಾರೋ ಒಬ್ಬರು ಒಂದು ವ್ರತ, ನಾನು ಎಲೆಯಲ್ಲಿ ಬಡಿಸಿದ್ದನ್ನು ತಿನ್ನದೇ ಇರೋದಿಲ್ಲ ಅಂತ. ದುರ್ದೈವ ಅಂತಂದರೆ, ದೊಡ್ಡ ಕಡಾಯಿಯಲ್ಲಿ ಅನ್ನ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರೆಲೆ ಮೇಲೇ ಬಿದ್ದೋಯ್ತು. ಇಡೀ ಕಡಾಯಿಯೋ ಇಡ್ಲಿ ಪಾತ್ರೆ ದೊಡ್ಡದು, ಉಪಹಾರ ಪೂಜೆಗೆ ಫಲಾರ ಪೂಜೆ ಅಂತೇನು ಹೇಳ್ತಾರೆ, ಅದಕ್ಕೆ ಇಟ್ಟಿದ್ದಾರೆ, ಬಿದ್ದೋಯ್ತು. ಏನು ಮಾಡೋದು, ನಾನು ಪ್ರಾಣವನ್ನಾದರೂ ಬಿಟ್ಟೇನು, ವ್ರತ ಬಿಡಲ್ಲ, ಇದನ್ನು ತಿಂದೇ ಸಾಯ್ತೇನೆ ಅಂದ್ರಂತೆ. ಕಡೆಗೆ ಅದನ್ನು ಎಲೆಯಲ್ಲೇ ಹಾಕಿದ್ರು. ಅವರು ಹೇಳಿದ್ರಂತೆ, ನೋಡಿ, ತಿಂದು ಸುಸ್ತಾದಾಗ ಒಂದು ಒರಗುದಿಂಬು ಕೊಡಿ, ಒರಗಿಕೊಂಡು ಮಲ್ಕೊಳ್ತೇನೆ, ಎಚ್ಚರ ಆದಮೇಲೆ ತಿಂತೇನೆ. ಇದು ಪ್ರಾಯ ಇದು ಸಂಜೆ ತನಕ ತಿನ್ನಬಹುದೇನೋ, ತಿಂದ ಮೇಲೆ ಏನೇನಾಗತ್ತೆ ಗೊತ್ತಿಲ್ಲ ನನಗೆ. ಹೀಗಾಗಿ ಕಷ್ಟ ಆದರೂ ಚಿಂತೆ ಇಲ್ಲ, ಹೀಗೆ ಮಾಡಿ. ಅದಕ್ಕೆ ಇವರಿಗೆ ಯಜಮಾನರಿಗೆ ಸಂಕಟ, ಊಟಕ್ಕೆ ಕರೆದವರಿಗೆ ಸಂಕಟ. ಈ ಬ್ರಾಹ್ಮಣ ತಿಂದು ಸತ್ತೋದ್ರೆ ನಾವೇನು ಮಾಡೋಣ, ಬ್ರಹ್ಮಹತ್ಯೆ ಪಾಪ ಬರುತ್ತೆ. ಇಲ್ಲ ಅಂದರೆ ಇವರು ವ್ರತ ಬಿಡ್ಲಿಕ್ಕೆ ಕೇಳಲ್ಲ, ಎಂತ ಮಾಡೋದು ಅಂತ ಬಹಳ ತಲೆಬಿದ್ದೆ ಅವರಿಗೆ. ಕಡೆಗೆ ಒಂದು ಗಂಟೆ ಅವರು ತಿಂದ್ರಂತೆ. ತಿಂದು ಸುಸ್ತಾಯಿತು. ಹಾಗೆ ಹೀಗೆ ಹೊರಗಿದಾಗ ಆ ಕೆಲಸದವ್ರನ್ನ ಕರೆದು ಎಲ್ಲ ಖಾಲಿ ಮಾಡಿಬಿಟ್ಟು ಸ್ವಲ್ಪನೇ ಉಳಿಸಿ ಅಂತ. ನಿದ್ರೆಯಿಂದ ಎದ್ರಂತೆ, ಓ ಇಷ್ಟೇ ಇರೋದು ಅಂತಿದ್ದೆ ಎದ್ರಂತೆ. ಹೀಗೆ ಅದು ಬೇಕಿಲ್ಲ ಅಂತ. ಅನ್ನಂ ನನಿಂದ್ಯಾತ್ ಅನ್ನೋದು, ಅನ್ನಂ ನ ಪರಿಚಕ್ಷೀತ ಅನ್ನೋದರ ಅರ್ಥ ಹಾಗಲ್ಲ. ಇದರಲ್ಲೂ ತಿರಸ್ಕಾರ ಮಾಡಬಾರದು. ಅನ್ನವನ್ನು ತಿರಸ್ಕಾರ ಮಾಡಬೇಡಿ ಅಂತ ಇದೆಯೇ ವಿನಃ ಅದು ನಾವು ಎಲ್ಲ ತಿನ್ನಲೇಬೇಕು, ನಮ್ಮ ಜೀವನಕ್ಕೆ ತೊಂದರೆ ಆಗತ್ತೆ ಅಂದರೂ ತಿಂದೇ ಬಿಡಬಾರದು ಅಂತಲ್ಲ. ಇರಬಹುದೇನೋ
ಇರ್ಬೋದು. ಕೃಷ್ಣ ಪ್ರಸಾದ್ ಅವರು ಹೇಳ್ತಾ ಇರೋದು ಕರ್ಪೂರ ಶ್ರೀನಿವಾಸಾಚಾರ್ಯ ಇರ್ಬೋದು, ಗೊತ್ತಿಲ್ಲ ನನಗೆ ಮರ್ತೋಗಿದೆ, ಜ್ಞಾಪಕ ಚಿತ್ರಶಾಲೆಯದ್ದು. ಆದರೆ ಈ ಘಟನೆ ಮಾತ್ರ ನೆನಪಿದೆ. ಕೃಷ್ಣ ಪ್ರಸಾದ್ ಗುತ್ತಿಯವರು ಕರ್ಪೂರ ಶ್ರೀನಿವಾಸಾಚಾರ್ಯರು ಅಂತ ಇರ್ಬೋದು, ನನಗೆ ನೆನಪಿಲ್ಲ. ಬಹಳ ದಿವಸ ಆಯಿತು ಅದನ್ನು ಓದಿ, ಸುಮಾರು ಒಂದು 8-9 ವರ್ಷ ಆದರೆ ಎಲ್ಲಿ ನೆನಪಿರುತ್ತೆ. ಹೀಗಾಗಿ ಮಿತಮೇಧ್ಯಾದನಂ, ಮಿತವಾಗಿ ಉಣ್ಣಬೇಕು. ಎಷ್ಟರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ವೋ, ಹಸಿವಿನಿಂದ ಕುಸಿದು ಬೀಳೋದಿಲ್ವೋ ಅಷ್ಟನ್ನು ಮಾತ್ರ ಉಣ್ಣಬೇಕು. ಮಿತಮೇಧ್ಯಾದನಂ. ಇನ್ನು ವಿವಿಕ್ತ ಕ್ಷೇತ್ರ ಸೇವನಂ, ಆಗಾಗ ಏಕಾಂತದ ಕ್ಷೇತ್ರದಲ್ಲಿ ಇರಬೇಕು. ಅಹಿಂಸಾ ಅದು ಇದೆ, ಸತ್ಯಂ ಅದು ಇದೆ, ಅಸ್ತೇಯಂ ಕಳ್ಳತನ ಮಾಡದೇ ಇರೋದು, ಯಾವದರ್ಥ ಪರಿಗ್ರಹ, ಎಷ್ಟು ಬೇಕೋ ಅಷ್ಟು ಭೋಗವನ್ನು ಅನುಭವಿಸೋದು, ತೊಂದರೆ ಆಗದಂತೆ ಭೋಗವನ್ನು ಅನುಭವಿಸೋದು. ಬ್ರಹ್ಮಚರ್ಯಂ ವೇದದ ಚಿಂತನೆ, ತಪಃ ಆಲೋಚನೆ ದೇವರ ಬಗೆಗೆ, ಶೌಚ ಶುಚಿತ್ವ, ಸ್ವಾಧ್ಯಾಯ ತನಗಾಗಿ ಅಧ್ಯಯನ ಮಾಡೋದು ಸ್ವಾಧ್ಯಾಯ, ಪುರುಷಾರ್ಥನಂ ದೇವರ ಪೂಜೆ, ಸದಾ ಸನಜಯ ಒಂದು ಕಡೆ ಬಹಳ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು. ಸ್ಥೈರ್ಯಂ ತನ್ನ ಸಿದ್ಧಾಂತವನ್ನು ಗೊಂದಲಕ್ಕೆ ಒಳಗಾಗದಂತೆ ಸಿದ್ಧಾಂತದಲ್ಲಿ ಇರಬೇಕು, ಅದು ಸ್ಥೈರ್ಯ ಅಂತ ಕರೀತಾರೆ. ಧೈರ್ಯ ಅಂದರೆ ಬುದ್ಧಿವಂತಿಕೆ, ಪ್ರಾಣಜಯ ಅಂದರೆ ಪ್ರಾಣನ ಅನುಗ್ರಹ, ಪ್ರತ್ಯಾಹಾರಶ್ಚ ಇಂದ್ರಿಯಾಣಾಂ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಸೆಳೆದುಕೊಳ್ಳುವ ಕಲೆ, ವಿಷಯಾನ್ ಮನಸಾ ಹೃದಿ, ಸ್ವಧಿಷ್ಣ್ಯಾನಾಂ ಏಕದೇಶೆ ಮನಸಾ ಪ್ರಾಣಧಾರಣಂ. ಈ ಎಲ್ಲ ಇಂದ್ರಿಯಗಳನ್ನು ಒಂದು ಕಡೆ ನೆಲೆಗೊಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ದೇವರಲ್ಲಿ ನಾನು ನೆಲೆಗೊಳಿಸ್ತೇನೆ ಅಂತ. ಏಕೆಂದರೆ ಮುಂದೆ ಅವನು ಸಂಚಿಂತೆಯದ್ ಭಗವತಶ್ಚರಣಾರವಿಂದಂ ಅಂತನ್ನುವಲ್ಲಿ ನಿಮಗೆ ದೇವರ ಅಡಿಯಲ್ಲಿ ಇಟ್ಟ ತುಳಸಿಯ ಪರಿಮಳ ಬರಬೇಕು ನಿಮ್ಮ ಮೂಗಿಗೆ ಅಂತ. ಅಂದರೆ ನೀವು ಅಷ್ಟು ಉತ್ಕಟವಾಗಿ ಆ ಧ್ಯೇಯ ಮೂರ್ತಿಯಲ್ಲಿ ಗಂಧ ಇದೆ ಅನ್ನೋದನ್ನು ಗ್ರಹಿಸಬೇಕು. ಅದರಿಂದಾಗಿ ಸ್ವಧಿಷ್ಣ್ಯಾನಾಂ ಏಕದೇಶೆ, ತಮ್ಮ ಇಂದ್ರಿಯಗಳನ್ನು ಒಂದು ಜಾಗದಲ್ಲಿ ಇರಿಸುವ ಕ್ರಮ. ವೈಕುಂಠ ಲೀಲಾ ವಿದ್ಯಾನಂ, ಪರಮಾತ್ಮನ ಆಟವನ್ನು ನೆನಪಿಸಿಕೊಳ್ಳಬೇಕು. ಸಮಾಧಾನಂ ತಥಾತ್ಮನಃ, ತನ್ನ ಉದ್ವೇಗ ಮೊದಲಾದವುಗಳನ್ನು ತಾನೇ ನುಂಗಿಕೊಂಡು ಇರಬೇಕು. ಏತೈರನ್ಯೇಶ್ಚ ವಿಧಿಭಿಃ ಮನೋ, ಇದು ಸಮಾಧಾನಂ ತಥಾತ್ಮನಃ ಅನ್ನೋದಕ್ಕೆ ಒಂದು ಹೀಗೆ ತನ್ನ ಉದ್ವೇಗ ಮೊದಲಾದವುಗಳನ್ನೆಲ್ಲ ನುಂಗಿಕೊಂಡು ಇರೋದು ಅಂತ ಯೋಗದ ಹಿನ್ನೆಲೆಯಲ್ಲಿ ಆಚಾರ್ಯರು ಇದಕ್ಕೆ ಬೇರೆ ಅರ್ಥವನ್ನು ಹೇಳ್ತಾರೆ. ಸಮಾಧಿರಪ್ರಯತ್ನೇನ ಮನಸಃ ಸಂಸ್ಥಿತಿರ್ಭವೇತ್. ಸಮಾಧಿ ಅಂದರೆ ಪ್ರಯತ್ನವೇ ಇಲ್ಲದೆ ಮನಸ್ಸು ದೇವರಲ್ಲಿ ನೆಲೆಗೊಳ್ಳೋದನ್ನು ಸಮಾಧಿ ಅಂತ ಕರೀತಾರೆ. ಏತೈರನ್ಯಶ್ಚ ವಿಧಿಭಿಃ ಮನೋ ದುಷ್ಟಂ ಅಸತ್ಪಥಂ ಬುದ್ಧ್ಯಾಯುಂಜೀತ ಶನಕೈಃ ಜಿತಪ್ರಾಣೋ ಹಿ ಅತಂದ್ರಿತಃ. ಹೀಗೆ ಬೇರೆ 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 ಜೀವನ ಶೈಲಿಯನ್ನು ಪ್ರಾಕ್ಟೀಸ್ ಮಾಡಬೇಕು. ಮನಸ್ಸು ಕೆಟ್ಟ ದಾರಿಗೆ ಹೋಗದಂತೆ ನಿಯಂತ್ರಿಸಬೇಕು. ಇದೇ ದಾರಿ ಇರೋದು. ಬುದ್ಧಿಪೂರ್ವಕವಾಗಿ ನಾವು ದಾರಿಯಲ್ಲಿ ಇದನ್ನು ಇಡಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿಕ ಆಸೀನಃ ರುಜುಕಾಯ ಸಮಭ್ಯಸೇತ್. ಶುಚಿಯಾದ ದೇಶದಲ್ಲಿ ಕುಳಿತುಕೊಳ್ಳಬೇಕು, ಆಸನವನ್ನು ಗೆಲ್ಲಬೇಕು. ಸ್ವಸ್ತಿಕ ಆಸನ, ಸಾಮಾನ್ಯವಾಗಿ ಸ್ವಸ್ತಿಕ ಆಸನ ಅಂದರೆ ಈ ಅರ್ಧ ಪದ್ಮಾಸನ ಅಂತ ಹೇಳ್ತೇವಲ್ಲ, ಅದೇ. ಅದರಲ್ಲಿ ಇದ್ದುಕೊಂಡು ಬೆನ್ನು ಹುರಿಯನ್ನು ನೆಟ್ಟಗೆ ಮಾಡಿಕೊಂಡು ಚಿಂತಿಸಬೇಕು. ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರ ಕುಂಭಕರೇಚಕೈಃ ಪ್ರತಿಕೂಲೇನ ವಾ ಚಿತ್ತಂ ಯಥಾಸ್ಥಿರಮಚಂಚಲಂ. ಪ್ರಾಣಾಯಾಮವನ್ನು ಮಾಡಬೇಕು. ಉಸಿರು
ಇದಕ್ಕೆ 3 ಟೆಕ್ನಿಕ್ ಇದೆ. ಪೂರಕ, ಗಾಳಿಯನ್ನು ಒಳಗಡೆ ಎಳೆದುಕೊಂಡು ಇಡೀ ದೇಹದಲ್ಲಿ ಗಾಳಿ ತುಂಬಿದೆ, ಗಾಳಿ ಸಂಚಾರ ಮಾಡ್ತಾ ಇದೆ ಅಂತ ಅನುಭವಿಸೋದು ಪೂರಕ. ಕುಂಭಕ ಅಂತ ಹೇಳಿದ್ರೆ ಉಸಿರುಗಟ್ಟಿ ಇರೋದು ಅಥವಾ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದು ಉಸಿರುಗಟ್ಟುವಾಗ. ಇನ್ನು ರೇಚಕ ಅಂದರೆ ಉಸಿರು ಬಿಡೋದು. ಇವು ಮೂರೇ ತಾನೇ ಇರೋದು. ಇವುಗಳನ್ನು ಮಾಡಬೇಕು. ಅಲ್ಲಪ್ಪ, ತಲೆನೋವಿರುತ್ತೆ, ಆಮೇಲೆ ಶೀತ ಆಗಿರುತ್ತೆ, ಅವಾಗೇನು ಮಾಡಬೇಕು? ಅವಾಗೇನು ಮಾಡಬೇಕು ಅಂತಂದರೆ ಮಾಡಬಾರ್ದು. ಮತ್ತು ಪ್ರಾಣಾಯಾಮದ ಪ್ರಯೋಜನ ಏನು? ಮನಸ್ಸನ್ನು ಒಂದು ಕಡೆ ಇಟ್ಟಿರಬೇಕು ಅಷ್ಟೇ. ಆ ಪ್ರಯೋಜನವನ್ನು ಇಟ್ಟುಕೊಳ್ಬೇಕು, ಸಾಧನವನ್ನು ಬಿಡಬೇಕು ಅಷ್ಟೇ. ಪ್ರಯೋಜನ ಸಿದ್ಧಿ ಆಗಬೇಕು, ಅದಕ್ಕೇನು ಬೇಕಾದ್ರೆ ಮಾಡಿ. ಮನೋಚಿರಾತ್ ಸ್ಯಾದ್ವಿರಜಂ ಜಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾಲೋಹಂ ಧುಮಾತಂ ತ್ಯಜತಿ ವೈಮಲಂ. ಸರಿ, ಪ್ರಾಣಾಯಾಮದ ನಿಜವಾದ ಪ್ರಯೋಜನ ಏನು? ಕಪಿಲ ಹೇಳ್ತಾನೆ, ಮನಸ್ಸು ರಜೋಗುಣವನ್ನು ತ್ಯಾಗ ಮಾಡುತ್ತೆ. ಯಾರು ಉಸಿರನ್ನು ಗೆದ್ದಿರ್ತಾನೆ ಅವನ ಮನಸ್ಸು ವಿರಜಂ ಸ್ಯಾತ್, ರಜೋಗುಣದಿಂದ ಆಚೆ ಬರುತ್ತೆ. ಹೆಚ್ಚು ಆಸೆ ಮೊದಲಾದವುಗಳೆಲ್ಲ ಇರೋಲ್ಲ. ಅದು ಪ್ರಧಾನವಾದ ಪ್ರಯೋಜನ. ಅದಕ್ಕೆ ಹೇಗೆ ಗಾಳಿ ಮತ್ತು ಬೆಂಕಿಯಿಂದ ಯಾವ ರೀತಿ ಲೋಹ ಅನ್ನೋದು ತನ್ನ ಕಿಟ್ಟವನ್ನು ಬಿಡುತ್ತೋ ಆ ರೀತಿ. ಕಿಟ್ಟ ಅಂತಂದರೆ ಲೋಹಮಲ ಅಂತ, ಕಿಲುಬು ಹಿಡಿದಿರೋದು ಇತ್ಯಾದಿಗಳನ್ನು ಲೋಹಮಲ ಅಂತ ಕರೀತಾರೆ. ಆ ಲೋಹಮಲ ಇಲ್ಲದೆ ಇರೋದು. ಯದಾ ಮನಸ್ವಂ ವಿರಜಂ ಯೋಗೇನ ಸುಸಮಾಹಿತಂ ಪ್ರಾಣಾಯಾಮೈರ್ದಹೇದ್ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಂ. ಇದು ಯೋಗಿಗೆ ಬೇಗ ಆಗತ್ತೆ. ಆದರೆ ಪ್ರಾಣಾಯಾಮದ ಗುರಿ ಇದು. ಕೆಲವರು ಏನು ಮಾಡ್ತಾರೆ, ಪ್ರಾಣಾಯಾಮದ ಗುರಿ ತಪ್ಪಾಗಿ ಮಾಡ್ತಾರೆ. ಅವರು ಪ್ರಾಣಾಯಾಮ ಮಾಡಿದ್ರೂ ವೇಸ್ಟು. ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೊರಟು ಬಿಡ್ತಾರೆ. ಅಥವಾ ಇನ್ಯಾವುದೋ ಒಂದು ಪ್ರಯೋಜನವನ್ನು ಅವಲಂಬಿಸಿಕೊಂಡು ಮುಂದುವರಿತಾರೆ. ಅದು ಬೇಕಿಲ್ಲ ಅಂದರು. ಪ್ರಾಣಾಯಾಮಗಳಿಂದ ದೋಷವನ್ನು ತ್ಯಾಗ ಮಾಡಿಕೊಳ್ಬೇಕು. ದೋಷ ಅಂದರೆ ಮನೋದೋಷಗಳೇ. ಧಾರಣಾಭೀಷ್ಟ ಕಿಲ್ಬಿಷಾನ್, ದೇವರನ್ನು ಚಿಂತನೆ ಮಾಡುವ ಮೂಲಕ ಜ್ಞಾನ ಪ್ರತಿಬಂಧಕವಾದ ಪಾಪವನ್ನು ಕಳ್ಕೊಳ್ಬೇಕು. ಪ್ರತ್ಯಾಹಾರೇಣ ಸಂಸರ್ಗಾನ್, ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಲ್ಲಿ ಬಿಟ್ಟು ಕೂಡಲೇ ಹಿಂದಕ್ಕೆಳೆದುಕೊಳ್ಳುವ ಮೂಲಕ ವಿತ್ಡ್ರಾವಲ್ ಫಾರ್ಮ್, ಅದು ಎಳ್ಕೊಳ್ಳೋದು. ಆ ಎಳ್ಕೊಳ್ಳೋದ್ರಿಂದಾಗಿ ಸಂಬಂಧಗಳನ್ನು ಕಡ್ಕೊಳ್ಬೇಕು. ಧ್ಯಾನೇನ ಅನೀಶ್ವರಾನ್ ಗುಣಾನ್, ಧ್ಯಾನದಿಂದ ದೇವರಿಗೆ ವಿರುದ್ಧವಾದ ನಮ್ಮ ಗುಣಗಳನ್ನು ಕಳೆದುಕೊಳ್ಳಬೇಕು. ಇವೆಲ್ಲ ಪ್ರತ್ಯಾಹಾರ, ಧಾರಣ, ಇವುಗಳಿಗೆಲ್ಲ ಒಂದೊಂದು ಗತಿ ಇದೆ. ಯದಾ ಮನಸ್ವಂ ವಿರಜಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನಃ. ಯೋಗದಿಂದ ಮನಸ್ಸು ರಜೋಗುಣವನ್ನು ಕಳೆದುಕೊಂಡಾಗ ದೇವರ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ಪ್ರಸನ್ನವದನಾಂಭೋಜಂ ಪದ್ಮಗರ್ಭಾರುಣೇಕ್ಷಣಂ ನೀಲೋತ್ಪಳ ದಳಶ್ಯಾಮಂ ಶಂಖಚಕ್ರ ಗದಾಧರಂ. ಮುಗುಳು ನಗುವ ಮೋರೆ, ಕೆಂಪು ಕಣ್ಣು, ಕೆಂಪು ತುದಿ ಕೆಂಪಾಗಿರುವ ಕಣ್ಣು, ನೀಲೋತ್ಪಳ ದಳಶ್ಯಾಮಂ ನೈದಿಲೆಯಂತಹ ಮೈಬಣ್ಣ, ಶಂಖಚಕ್ರಗಳನ್ನು ಹಿಡಿದಿರುವ ದೇವರು. ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷಸಂ ಭ್ರಾಜತ್ ಕೌಸ್ತುಭಾ ಮುಕ್ತ ಕಂಧರಂ. ಪದ್ಮದ ಕೇಸರದಂತೆ ಹಳದಿಯಾದ ಪಟ್ಟೆ, ಶ್ರೀವತ್ಸ ವಕ್ಷಸಂ, ಶ್ರೀವತ್ಸದ ಚಿಹ್ನೆ ಇರುವ ಎದೆ, ಕೌಸ್ತುಭದಿಂದ ಕೂಡಿರುವ ಕೊರಳು, ಮತ್ತದ್ವಿರೇಫಾಕುಲಯ ಪರೀತಂ ವನಮಾಲಯ. ಹೆಗಲಿನಿಂದ ಹಿಡಿದು ಕಾಲಿನವರೆಗೆ ಇಳಿಬಿದ್ದ ವನಮಾಲೆ, ಕಾಡು ಹೂಗಳ ಎಲ್ಲ ರೀತಿಯ ಮಾಲೆ. ಅಲ್ಲಿ ಮತ್ತದ್ವಿರೇಫಾಕುಲಯ, ಗುಯ್ಗುಡುವ
ದುಂಬಿಗಳು ಅದರ ಸುತ್ತ ಇರಬೇಕು. ಪರಾರ್ಘ್ಯ ಹಾರ ವಲಯ ಕಿರೀಟಾಂಗದ ನೂಪುರಂ, ಚಂದದ ಬಳೆ, ಕಿರೀಟ, ತೋಳಬಂದಿ, ಕಾಲ್ಗೆಜ್ಜೆ, ಕಾಂಚೀ ಗುಣೋಲ್ಲಸಚ್ಛ್ರೋಣಿಂ ಹೃದಯಾಂಭೋಜವಿಷ್ಟರಂ, ಡಾಬಿನಿಂದ ಕೂಡಿರುವಂತಹ ಸೊಂಟ, ಹರವಾದ ಎದೆ, ದರ್ಶನೀಯ ತಮಂ ಶಾಂತಂ ಮನೋನಯನ ನಂದನಂ, ನೋಡಲಿಕ್ಕೆ ಅತ್ಯಂತ ಚಲುವನಾದ, ಮನಸ್ಸು ಕಣ್ಣುಗಳಿಗೆ ಆನಂದವನ್ನು ನೀಡುವ, ಆವಿಚ್ಯ ದರ್ಶನಂ ಶಶ್ವತ್ ಸರ್ವಲೋಕ ನಮಸ್ಕೃತಂ, 16 ವರ್ಷದ ಹುಡುಗನಂತಹ ನೋಟ, 16 ವರ್ಷದ ಹುಡುಗನಂತಹ ಮೈ, ಸರ್ವಲೋಕ ನಮಸ್ಕೃತಂ, ಎಲ್ಲರೂ ಅವನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಭೃತ್ಯಾನುಗ್ರಹ ಕಾತರಂ, ಧ್ಯಾನಿಸುವವರಿಗೆ ಅನುಗ್ರಹ ಮಾಡಲಿಕ್ಕೆ ಕಾಯ್ದಿರುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಕೀರ್ತನ್ಯ ತೀರ್ಥ ಯಶಸ್ಸಂ ಪುಣ್ಯಶ್ಲೋಕ ಯಶಸ್ಕರಂ ಧ್ಯಾಯೇ ದೇವಂ ಸಮಗ್ರಾಂಗಂ ಯಾವನ್ನಚ್ಚವತೆ ಮನಃ, ದೇವರ ಯಶಸ್ಸನ್ನು ಹಾಡಲೇಬೇಕು. ಎಲ್ಲ ಪುಣ್ಯಕೀರ್ತಿಯವರು ದೇವರ ಕೀರ್ತಿಯನ್ನು ಹಾಡಿಯೇ ಅವರ ಹೆಸರು ಪವಿತ್ರ ಆಗಿದೆ. ಧ್ಯಾಯೇ ದೇವಂ ಸಮಗ್ರಾಂಗಂ, ಪೂರ್ಣ ದೇವರ ಅವಯವವನ್ನು ಚಿಂತನೆ ಮಾಡಬೇಕು. ಮನಸ್ಸು ಜಾರುವ ತನಕ ಆದರೂ ಚಿಂತನೆ ಮಾಡಬೇಕು. ಸ್ಥಿತಂ ವ್ರಜಂತಂ ಆಸೀನಂ ಶಯಾನಂ ವಾ ಗುಹಾಶಯಂ ಪ್ರೇಕ್ಷಣೀಯೇ ಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸ. ಪುರಾಣವನ್ನು ಅನುಸಂಧಾನ ಮಾಡುವಾಗ, ಕಥೆಗಳನ್ನು ಚಿಂತನೆ ಮಾಡುವಾಗ ದೇವರ ನಡೆಯನ್ನು ಅನುಸಂಧಾನಿಸಬೇಕು ಮನಸ್ಸಿನಲ್ಲಿ. ದೇವರು ಸ್ಥಿತಂ ಇರುವ, ವ್ರಜಂತ್ ಸ್ಥಿತಂ ನಿಂತಿರುವ, ವ್ರಜಂತಂ ನಡೆದಾಡುವ, ಆಸೀನಂ ಕುಳಿತಿರುವ, ಶಯಾನಂ ಮಲಗಿರುವ, ಗುಹಾಶಯಂ ಹೃದಯ ಗುಹೆಯೊಳಗಡೆ ಇರುವ ದೇವರನ್ನು ಚಿಂತನೆ ಮಾಡಬೇಕು. ಪುರಾಣಗಳಲ್ಲಿ ಆ ತರಹ ಮಾಡಬೇಕು ಅಂತಲೇ ವೇದವ್ಯಾಸರು ಉಪಕಾರ ಮಾಡಿ ಅವತಾರಗಳ ನಡೆ ಪ್ರತಿಯೊಂದನ್ನು ಬಣ್ಣಿಸಿದ್ದಾರೆ. ರಾಮಕೃಷ್ಣರ ನಗು, ನಡೆ, ನೋಟ, ಮಾತು ಇವುಗಳೆಲ್ಲವನ್ನೂ ಅನುಸಂಧಾನ ಮಾಡತಕ್ಕದ್ದು. ತಸ್ಮಿನ್ ಲಬ್ಧ ಪದಂ ಚಿತ್ತಂ ಸರ್ವಾವಯವ ಸಂಸ್ಥಿತಂ ವಿಲೋಕ್ಯೈಕತ್ರ ಸಂಯುಜ್ಯಾತ್ ಅಂಗೇ ಭಗವತೋ ಮುನಿ. ಅಕಸ್ಮಾತ್ ಇಡೀ ಚಿಂತನೆ ಮಾಡಲಿಕ್ಕಾಗಲಿಲ್ಲ ಅಂದರೆ ದೇವರ ಒಂದು ಅವಯವವನ್ನಾದರೂ ಚಿಂತನೆ ಮಾಡಿ. ವಿಲೋಕ್ಯ ಏಕತ್ರ ಸಂಯುಜ್ಯಾತ್, ಇಡೀ ಒಟ್ಟಿಗೆ ಕೆಲವೊಂದು ಒಟ್ಟಿಗೆ ಚಿಂತನೆ ಮಾಡಲಿಕ್ಕಾಗತ್ತೆ. ಇವಾಗ 2 ಕೈಗಳ ಭಗವದ್ ರೂಪ, ಅದನ್ನು ಸುಲಭವಾಗಿ ಚಿಂತನೆ ಮಾಡಲಿಕ್ಕಾಗತ್ತೆ. ಕಾರಣ ಏನು ಅಂದರೆ 2 ಕೈಗಳನ್ನು ನೋಡಿ ನಮಗೆ ಅಭ್ಯಾಸ ಇದೆ. 4 ಕೈ ನಾವು ಯಾರನ್ನು ನೋಡಿಲ್ಲ. 2 ಕೈಗಳ ರೂಪ ವೇದವ್ಯಾಸ ರೂಪ, ರಾಮರೂಪ, ಇದೇ ಕಪಿಲ ರೂಪ, ದತ್ತ ರೂಪ, ಇವೆಲ್ಲ 2 ಕೈಗಳ ರೂಪ. ಇನ್ನು ಕೆಲವೊಂದು ಸುಲಭ ಆಗುವ ರೂಪ ಇದೆ. ನರಸಿಂಹ, ಅವನ ಮೋರೆ ಹೇಗೋ ಅಂತ ನಾವು ಚಿಂತನೆ ಮಾಡಲ್ಲ. ಸಿಂಹದ ಆಕೃತಿಯನ್ನು ಚಿಂತನೆ ಮಾಡಲು ಸಾಕು. ಹಯಗ್ರೀವ, ಈ ತರಹದ ಟೆಕ್ನಿಕ್ ಇದೆ. ಯಾರ್ಯಾರಿಗೆ ಯಾವ್ಯಾವ್ದು ಹಿತವೋ ಅದನ್ನು ಯೋಚನೆ ಮಾಡಿ ರಾಮಕೃಷ್ಣರ ನಡೆ ಇತ್ಯಾದಿಗಳನ್ನು ಪುರಾಣದ ಮೂಲಕ ಯೋಚನೆ ಮಾಡಬಹುದು. ಹೀಗೆ ಒಂದು ಅವಯವದಲ್ಲಿ ನಿಲ್ಲಿ, ಇಡೀ ಒಂದು ಸ್ಥೂಲವಾದ ನೋಟ ಬರುತ್ತೆ, ಸೂಕ್ಷ್ಮವಾದ ನೋಟ ಒಂದು ಅವಯವದಲ್ಲಿ ಮಾತ್ರ ಬರುತ್ತೆ. ಅದು ಸರಿ, ಏಕೆಂದರೆ ಯಾವನ್ನಚ್ಚಮತೆ ಅಂತ ಹೇಳಿದ್ದಾರೆ. ಸರ್ವಂ ಸ್ಮರ್ತುಮಶಕ್ತ ಸನ್ ಏಕಾಂಗಂ ಚಿಂತೆಯದ್ ಬುಧಃ ಇತಿ ಚ. ದೇವರು ಕರುಣಾಮಯಿ, ಎಲ್ಲವನ್ನು ಅನುಸಂಧಾನ ಮಾಡಲಿಕ್ಕಾಗದೆ ಹೋದರೆ ಒಂದು ಅಂಗವನ್ನಾದರೂ ಅನುಸಂಧಾನ ಮಾಡು ಅಂತ ಹೇಳಿ ಅವನು ಕೊಟ್ಟಿದ್ದಾನೆ.
ಸರಿ, ಹೇಗೆ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಮುಂದಿನದ್ದು ಶುರು ಸಂಚಿಂತಯದ್ ಭಗವತಶ್ಚರಣಾರವಿಂದಂ ಅಂತ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಮನೇನ ಭಾವಿ ಯತ್ ಪುಣ್ಯಂ ತದಾ ಪ್ರೋತ ಪಿತಾ ಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.